ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವಬಾಬರವರನ್ನು ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನು ಸೂಕ್ಷ್ಮವಾಗಿ ಆಹ್ವಾನಿಸುತ್ತಾ ಯಜ್ಞದ ಎಲ್ಲ ಆದಿರತ್ನರನ್ನ ಎಲ್ಲ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಐಶ್ವರ್ಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಚಿಂತನೆಯಲ್ಲಿ ಭಾಗವಹಿಸಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ. ಈ ದಿನ ಬಾಬಾರವರು ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ತಿಳಿಸಿದ್ದಾರೆ. ಇವತ್ತಿನ ಮುಖ್ಯ ಸಾರ, ಪ್ರಶ್ನೆ ಉತ್ತರ, ಧಾರಣ, ವರದಾನ ಮತ್ತು ಸ್ಲೋಗನ್ ಎಲ್ಲವೂ ಕೂಡ ಸ್ವಲ್ಪ ವಿಭಿನ್ನವಾಗಿ ತಿಳಿಸುವ ಪ್ರಯತ್ನವನ್ನು ಬಾಬಾರವರು ಇವತ್ತಿನ ಮುರಳಿಯಲ್ಲಿ ಮಾಡಿದ್ದಾರೆ. ಇವತ್ತಿನ ಮುರಳಿ ಡಿಫರೆಂಟ್ ಸಬ್ಜೆಕ್ಟ್ಗಳು ಮತ್ತು ಡಿಫರೆಂಟ್ ವೇಯಲ್ಲಿ ಹೇಳಿದಂತೆ ಕಾಣಿಸುತ್ತೆ. ಪ್ರತಿದಿನ ಮುರಳಿಯಲ್ಲಿ ಒಂದೇ ಒಂದು ವಿಷಯವನ್ನು ಇಟ್ಟುಕೊಂಡು ಅನೇಕ ವಿಚಾರಗಳನ್ನು ತಿಳಿಸ್ತಾ ಅದೇ ವಿಚಾರವನ್ನು ಆಧಾರವಾಗಿ ಇಟ್ಟುಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಬೇರೆ ಬೇರೆ ವಿಚಾರಗಳನ್ನೂ ತಿಳಿಸ್ತಾ ಬೇರೆ ಬೇರೆ ಹಂತಗಳಲ್ಲಿ ಎಲ್ಲವನ್ನು ಅರ್ಥ ಮಾಡಿಸ್ತಾ ಕೊನೆಗೆ ನಾವೇನಾಗಬೇಕಾಗಿರುವುದು ಅನ್ನೋದನ್ನು ಕೂಡ ತಿಳಿಸಿದ್ದಾರೆ. ಹಾಗಾಗಿ ಸಮಗ್ರ ಮುರಳಿಯ ಸಂಕ್ಷಿಪ್ತ ಚಿಂತನೆಯನ್ನು ಇವತ್ತು ಮಾಡೋಣ. ಮೊದಲನೇದಾಗಿ ಇವತ್ತು ಪ್ರಶ್ನೋತ್ತರದಲ್ಲಿ ಬಾಬಾರವರು ಪ್ರಶ್ನೆಯನ್ನು ಕೇಳ್ತಾರೆ, ನಿಮ್ಮ ಸತ್ಯದ ದೋಣಿಯು ಅಲುಗಾಡಿಸುತ್ತಾರೆ ಏಕೆ? ಸತ್ಯದ ದೋಣಿಯಲ್ಲಿ ನೀವು ಮಕ್ಕಳು ಕೂತಿದ್ದೀರಿ, ಇದನ್ನು ಅಲುಗಾಡಿಸ್ತಾ ಇದ್ದಾರೆ ಯಾಕೆ? ಅದಕ್ಕೆ ಉತ್ತರದಲ್ಲಿ ಬಾಬಾರವರು ಹೇಳ್ತಾರೆ, ಯಾಕೆ ಅಂದರೆ ಸತ್ಯ ಯಾವುದು ಅನ್ನುವಂಥದ್ದನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮರ್ಥ್ಯ ಇಲ್ಲ. ಸತ್ಯವನ್ನು ಅವಲೋಕನ ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ಇಚ್ಛೆ ಇದ್ದರೂ ಕೂಡ ಅಷ್ಟು ಸಮಯ ಕೆಲವರು ಕೊಡಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಸತ್ಯದ ಹೆಸರಲ್ಲಿ ಅನೇಕ ಮುಖವಾಡಗಳನ್ನು ಹಾಕಿಕೊಂಡು ಬದುಕುವಂಥವರು ಮತ್ತು ಹೇಳಿಕೊಳ್ಳುವಂಥವರು ಬಹಳಷ್ಟು ಜನ ಇರೋದ್ರಿಂದ ಅವರಿಗೆ ಸತ್ಯದ ಆಯ್ಕೆ ಬಹಳ ಕಠಿಣವಾಗ್ತಾ ಇರೋದ್ರಿಂದ. ಅಂದ್ರೆ ಏನರ್ಥ? ಈಗ ನಾವು ಹೇಳ್ತಾ ಇದ್ದೀವಿ ಸ್ವಯಂ ನಿರಾಕಾರ ಶಿವ ಪರಮಾತ್ಮ, ಯಾರನ್ನ ಅಲ್ಲ ಅಂತಾರೆ, ಯಾರನ್ನ ಯೆಹೋವಾ ಅಂತಾರೆ, ಯಾರನ್ನ ಗಾಡ್ ಲೈಟ್ ಅಂತಾರೆ, ಯಾರನ್ನ ಏಕೋಂಕಾರ ಅಂತಾರೆ, ಯಾರನ್ನ ಪರಂಜ್ಯೋತಿ ಅಂತಾರೆ, ಆ ಶಿವನೇ ಈ ಸೃಷ್ಟಿಯ ಫುಲ್ ನಾವು ಹಿಸ್ಟ್ರಿ ಜಿಯೋಗ್ರಫಿಕಲಿ ಮಾತಾಡೋದಾದರೂ ಕೂಡ ಆದಿ ಸನಾತನ ದೇವಿ ದೇವತಾ ಧರ್ಮದ ಆದಿಯಿಂದ ನಾವು ಮಾತಾಡ್ತಾ ಬಂದು ಕೊನೆಗೆ ಕಲಿಯುಗದ ಅಂತಿಮ ಸಮಯದ ಎಲ್ಲ ಧರ್ಮ ಮತಪಂಥಗಳನ್ನು ಆಧಾರವಾಗಿಟ್ಟುಕೊಂಡರೂ ಕೂಡ ಪುರಾತನವಾಗಿರುವಂತಹ ಧರ್ಮ ಆದಿ ಸನಾತನ ದೇವಿ ದೇವತಾ ಧರ್ಮ ಆಗಿರೋದ್ರಿಂದ ಅದನ್ನು ಯಾರು ಸ್ಥಾಪನೆ ಮಾಡಿದರು, ಯಾವಾಗ ಸ್ಥಾಪನೆ ಮಾಡಿದರು ಅನ್ನುವಂಥ ಪ್ರಶ್ನೆಗಳಿಗೆ ಇವತ್ತು ಯಾರ ಹತ್ರನೂ ಕೂಡ ನಿಗದಿತ ಉತ್ತರ ಬರದೇ ಇರೋದ್ರಿಂದ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅದನ್ನು ವ್ಯಾಖ್ಯಾನ ಮಾಡಿರೋದ್ರಿಂದ, ಆ ಧರ್ಮದ ಯಥಾರ್ಥ ಉಗಮ ಮತ್ತು ಆದಿಯ ಕುರಿತಾಗಿ ಸ್ಪಷ್ಟತೆ ಇಲ್ಲದೆ ಇರೋದ್ರಿಂದ ಆ ಧರ್ಮ ಸ್ಥಾಪಕನಾಗಿರ್ತಕ್ಕಂಥ ಸ್ವಯಂ ನಿರಾಕಾರ ಶಿವಪರಮಾತ್ಮನನ್ನು ಗುರುತಿಸುವುದು ಕಷ್ಟ ಆಗ್ತಾ ಇದೆ. ಒಂದು. ಇನ್ನೊಂದು, ಮ್ಯಾಥಮೆಟಿಕಲಿ ಪ್ರಕಾರ ಹೇಳಬೇಕು ಅಂತಂದರೆ ಯಾವ್ಯಾವ ಧರ್ಮಗಳಾದಮೇಲೆ ಯಾವ್ಯಾವ ಧರ್ಮಾತ್ಮರು ಬಂದರು, ದೇವಾತ್ಮರು ಬಂದರು, ಧರ್ಮಾತ್ಮರು ಬಂದರು, ಮಹಾತ್ಮರು ಬಂದರು, ಪುಣ್ಯಾತ್ಮರು ಬಂದರು, ಈಗ ಪಾಪಾತ್ಮರು. ಅದಾದಮೇಲೆ ಈಗ ಪಾಪದ ಪ್ರಪಂಚದಲ್ಲಿ ಪರಮಾತ್ಮನ ಅವಶ್ಯಕತೆ ಇರೋದ್ರಿಂದ ಈ ಬಂಧನ ದುಃಖಗಳಿಂದ ಬಿಡಿಸ್ಲಿಕ್ಕೆ ಆ ಮುಕ್ತೇಶ್ವರ ಬರ್ತಾನೆ ಅನ್ನುವಂಥದ್ದು ನಾವು ಒಪ್ಕೊಳ್ಬೇಕಾದಂಥ ಸತ್ಯ ಇದ್ದರೂ ಕೂಡ ಇಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದರೆ ದ್ವಾಪರವನ್ನು ತ್ರೇತಾಯುಗಕ್ಕೆ, ತ್ರೇತಾವನ್ನು ದ್ವಾಪರದ ಜಾಗಕ್ಕೆ ತಂದು ಕೂಡಿಸಿರೋದು,
ಅನೇಕ ಶಾಸ್ತ್ರಗಳಲ್ಲಿ ಅನೇಕ ತಪ್ಪುವಾದ ಸಂದೇಶಗಳನ್ನು ಕೊಟ್ಟಿರೋದು, ಭಾಗಶಃ ಸರಿ ಇದ್ದರೂ ಕೂಡ ಬಹುಭಾಗ ತಪ್ಪಾಗಿರುವುದರಿಂದ ಮತ್ತು ಅವುಗಳನ್ನು ಅನೇಕರು ಅನೇಕ ರೀತಿಯಲ್ಲಿ ವಿವರಣೆ ಮಾಡಿರೋದ್ರಿಂದ ಇರುವ ಒಂದು ಸತ್ಯದ ಕುರಿತಾಗಿಯೇ ಅನೇಕ ಧರ್ಮಗಳು, ಅನೇಕ ಧರ್ಮಾತ್ಮರು, ಮಹಾತ್ಮರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿರೋದ್ರಿಂದ ಆ ಒಂದು ಸತ್ಯ ಯಾವುದು ಅನ್ನೋದನ್ನು ಗುರುತಿಸಲಿಕ್ಕೆ ಅಶಕ್ತರಾಗಿಬಿಡ್ತಾರೆ. ಕನ್ಫ್ಯೂಸ್, ಅನುಮಾನಕ್ಕೆ ಆಸ್ಪದ ಕೊಟ್ಟಿರೋದ್ರಿಂದ. ಮತ್ತೆ ಇನ್ನೂ ಒಂದು ಕಾರಣ ಏನು ಅಂದರೆ, ಕೆಲವರು ನಾನೇ ಭಗವಂತನ ಸ್ವರೂಪ ಅಂತ ಹೇಳಿಕೊಳ್ಳುವರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ, ಕೆಲವರು ರಿದ್ಧಿ ಸಿದ್ಧಿ ಮಾಡಿಸಿ ಜನಗಳನ್ನು ಮೋಹಕಗೊಳಿಸುವಂತಹ ಅಥವಾ ವಿಚಲಿತಗೊಳಿಸುವಂತಹ, ಆಶ್ಚರ್ಯಚಕಿತಗೊಳಿಸುವಂತಹ ರಿದ್ಧಿ ಸಿದ್ಧಿಗಳನ್ನು ಮಾಡಿಕೊಂಡು ನಾನೇ ಭಗವಂತನ ಸ್ವರೂಪ ಅಂತ ಹೇಳಿಕೊಳ್ಳೋರು ಜಾಸ್ತಿ ಆಗಿರೋದ್ರಿಂದ, ಸಮಯಾನುಸಾರ ಅವರವರ ಪಾತ್ರದಲ್ಲಿ ಭಗವಂತನ ಬಗ್ಗೆ ಅನೇಕ ರೀತಿಯ ವ್ಯಾಖ್ಯಾನಗಳನ್ನು ಮಾಡ್ತಾ ನಮ್ಮ ಧರ್ಮವೂ ಸರಿಯಾಗಿದೆ, ನನ್ನ ದೋಣಿಯೂ ಸರಿಯಾಗಿದೆ, ನನ್ನ ದೋಣಿಯೂ ದಡವನ್ನು ಮುಟ್ಟಿಸುತ್ತೆ ಅಂತ ಎಲ್ಲರೂ ನಿಂತುಕೊಂಡಾಗ ಅನೇಕದಲ್ಲಿ ಆ ಒಂದು ಸತ್ಯವನ್ನು ಗುರುತಿಸುವುದು ಕಷ್ಟ ಆಗುತ್ತೆ. ಎಲ್ಲರೂ ಅಂತಾರೆ, ಎಲ್ಲ ಧರ್ಮದವರೇ ನನ್ನ ಧರ್ಮದ ದೋಣಿ ಫಸ್ಟ್ ಕ್ಲಾಸ್ ಆಗಿದೆ, ನಾ ದಡ ಮುಟ್ಟಿಸ್ತಾನೆ ಪರಮಾತ್ಮ ಅಂತ ಇಸ್ಲಾಂದವರು ನಂಬಿದ್ದಾರೆ, ಕ್ರಿಸ್ತರು ನಂಬಿದ್ದಾರೆ, ಯಹೂದಿಗಳು ನಂಬಿದ್ದಾರೆ, ಸಿಖ್ಖರು ನಂಬಿದ್ದಾರೆ. ಅವರು ಎಲ್ಲ ಒಂದೊಂದು ದೋಣಿಗಳಿದ್ರೆ ಹಿಂದೂಗಳು ಸುಮಾರು ದೋಣಿಗಳನ್ನು ಹಾಕ್ಕೊಂಡು ಇವರು ಕೂತಿದ್ದಾರೆ. ನಮ್ಮನ್ನು ಈ ಮಹರ್ಷಿ ದಾಟಿಸ್ಬಿಡ್ತಾರೆ, ಈ ಮಹಾತ್ಮರು ದಾಟಿಸ್ಬಿಡ್ತಾರೆ, ಈ ಪುಣ್ಯಾತ್ಮರು ದಾಟಿಸ್ಬಿಡ್ತಾರೆ, ನಮ್ಮದು ಒಂದೊಂದು ಜಂಡ ಹಾಕ್ಕೊಂಡು ನಾವೇನು ಕಡಿಮೆ ಇಲ್ಲ ಅಂತ ಹಿಂದೂ ಧರ್ಮದವರು ಒಂದು 10-12 ಹಡಗುಗಳನ್ನು ಹಾಕ್ಕೊಂಡು ದೋಣಿಯಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಡೆ ರಾಮಕೃಷ್ಣ ಪರಮಹಂಸರ ಪರಂಪರೆ, ಒಂದು ಕಡೆ ಸಿದ್ಧಾರೂಢ ಅದ್ವೈತ ಪರಂಪರೆ, ಒಂದು ಕಡೆ ಬಸವ ತತ್ವದ ಪರಂಪರೆ, ಅನೇಕರು, ಒಂದು ಕಡೆ ರಮಣ ಮಹರ್ಷಿಗಳ ಪರಂಪರೆ, ಸಾಕಷ್ಟು ಪರಂಪರೆಗಳು ಈ ದೇಶದಲ್ಲಿ ಇದೆ, ಹಿಂದೂ ಧರ್ಮದಲ್ಲಿ ಇದೆ. ಹಿಂದೂ ಧರ್ಮದಲ್ಲಿ ಅನೇಕ ಮಹಾತ್ಮರು ಬಂದು ಹೋಗಿರೋದ್ರಿಂದ ದೇವಾತ್ಮರಾದಿಯಾಗಿ ಇವತ್ತಿನ ಮಹಾತ್ಮರ ತನಕನೂ ಕೂಡ ಹಿಂದೂ ಧರ್ಮಗಳಲ್ಲಿ ಹಲವು ಬಗೆಯ ವಿವಿಧ ಪವಾಡ ಪುರುಷರು, ವಾಕ್ಸಿದ್ಧಿ ಪುರುಷರು, ಸಂತ ಶರಣರು, ಮಹಾತ್ಮರು ಆಗಿ ಹೋಗಿರೋದ್ರಿಂದ ಅವರವರ ಬಾವುಟದ ಅಡಿಯಲ್ಲಿ ಒಂದೊಂದು ದೋಣಿಯನ್ನು ಸಿದ್ಧ ಮಾಡಿಕೊಂಡು ಎಲ್ಲರೂ ನಿಂತಿರುವುದರಿಂದ ಸಾಮಾನ್ಯವಾಗಿರುವಂಥ ಒಬ್ಬ ವ್ಯಕ್ತಿ ಇವತ್ತು ಯಾರೂ ಆ ಥರ ಸಿಗ್ತಾ ಇಲ್ಲ, ನಾನು ಯಾವ ದೋಣಿಯಲ್ಲಿ ಇಲ್ಲ ಅನ್ನುವಂಥವ್ರು ಯಾವುದಾದ್ರೂ ಒಂದು ದೋಣಿಯಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಮುಸ್ಲಿಮರು ಅನೇಕ ದೋಣಿಗಳನ್ನು, ಕ್ರಿಶ್ಚಿಯನ್ರು ಅನೇಕ ದೋಣಿಗಳನ್ನು, ಸಿಖ್ಖರು 1-2 ದೋಣಿಗಳನ್ನು, ಈ ಥರ ಒಬ್ಬೊಬ್ಬ ಮಹಾತ್ಮ, ಧರ್ಮಾತ್ಮ, ದೇವಾತ್ಮನ ಹೆಸರಲ್ಲಿ ಒಂದೊಂದು ದೋಣಿಗಳನ್ನು ಮಾಡಿಕೊಂಡು ನಿಂತ್ಕೊಂಡು ಅದರಲ್ಲೆಲ್ಲ ಕುಂತಿರೋರೆ. ಯಾವುದೋ ಒಂದು ಹೆಸರು ಹೇಳ್ತಾರೆ ಅವರು, ಇಷ್ಟ ದೇವರ ಹೆಸರು, ಧರ್ಮಾತ್ಮನ ಹೆಸರು, ಮಹಾತ್ಮನ ಹೆಸರು ಹೇಳ್ಕೊಂಡು ನಮ್ಮನ್ನು ಇವ್ರು ಮುಟ್ಟಿಸ್ತಾರೆ ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ, ಫಿಕ್ಸ್ ಆಗಿದೆ. ಈಗೀಗ ಬಂದಿರುವಂಥ ಬ್ರಹ್ಮಕುಮಾರೀಸ್ ಶಿವಧ್ವಜವನ್ನು ಹಾಕಿಕೊಂಡು ಈ ದೋಣಿಯನ್ನು ನೀವು ಇಟ್ಕೊಂಡು ನಿಂತಿದ್ರಿ, ಇಲ್ಲ ಪರಮಾತ್ಮ ಇಲ್ಲಿ ಬಂದಿದ್ದಾರೆ, ಈ ಸಮಯದಲ್ಲೇ ಪರಮಾತ್ಮ ಬರೋದು. ಈ ಎಲ್ಲ ದೋಣಿಗಳು ಒಂದು ಥರ ಮಾತಾಡಿದ್ರೆ ಈ ದೋಣಿ ಒಂದು ಸತ್ಯದ ದೋಣಿ, ಇದು ಈಗ ಒಂದು ಥರ ಇವರು ಹೇಳ್ತಾ ಇರೋದನ್ನ ಅವರಿಗೆ ಸತ್ಯ ಅಂತ ನಂಬಲಿಕ್ಕಾಗಲ್ಲ. ಯಾಕಂದ್ರೆ ಅಸತ್ಯವನ್ನು ನಂಬಿಕೊಂಡು ಅಸತ್ಯವನ್ನೇ ಉಸಿರಾಡಿಕೊಂಡು ಅಸತ್ಯದಲ್ಲೇ ಬಂದಿರುವವರಿಗೆ ಸತ್ಯದ ಬಗ್ಗೆ ಅವರಿಗೆ ಗೊತ್ತಾಗೋದೇ ಇಲ್ಲ. ಇಲ್ಲಿ ಸ್ವಯಂ ಯಾರನ್ನ ನಾವು ಅಲ್ಲ ಅಂದ್ವಿ, ಯಾರನ್ನ ಗಾಡ್ ಈಸ್ ಲೈಟ್ ಅಂದ್ವಿ, ಯಾರನ್ನ ಪರಂಜ್ಯೋತಿ ಅಂದ್ವಿ, ಯಾರನ್ನ ಓಂಕಾರ ಅಂದ್ವಿ, ಆ ಸ್ವಯಂ ಶಿವ ನಿರಾಕಾರ ಪರಮಾತ್ಮನೇ ಪರಕಾಯ ಪ್ರವೇಶ ಮಾಡಿ ಸತ್ಯದ ದೋಣಿಯನ್ನು ಹಿಡ್ಕೊಂಡು ಬಂದು ನಿಂತಿದ್ದಾರೆ ಬ್ರಹ್ಮಕುಮಾರಿ ನಾರಿ ಶಕ್ತಿಯ ಮುಂದೆ ಅಂತ ಗೊತ್ತಾಗೋದ್ರೊಳಗಡೆನೆ ಅನೇಕ ವಿಘ್ನಗಳನ್ನು ಹಾಕ್ಲಿಕ್ಕೆ ಆರಂಭ ಮಾಡಿಬಿಡ್ತಾರೆ ಅವರು. ಯಾಕಂದ್ರೆ ಇಲ್ಲಿ ತನಕ ಪರಮಾತ್ಮನ ಬಗ್ಗೆ ಅವ್ರು ಏನೆಲ್ಲ ಇಟ್ಕೊಂಡು ಬಂದಿದ್ದಾರೆ, ಅವರೇನು ತಿಳ್ಕೊಂಡು ಬಂದಿದ್ದಾರೆ, ಆ ಬಹುಕಾಲದ ನಂಬಿಕೆಗೆ ಒಡೆತ ಬಿದ್ದಾಗ ಮೊದಲ ವಿರೋಧಿಗಳು ಅವರಾಗ್ಬಿಡ್ತಾರೆ. ಅಂದ್ರೆ ಇಲ್ಲಿ ತನಕ ನೀವು ಕೂತಿರೋದೆಲ್ಲ ಅಸತ್ಯದ ದೋಣಿಯೊಳಗಡೆ, ಸತ್ಯ ನಿಮಗೆ ಪರಿಪೂರ್ಣವಾದ ಸತ್ಯ ಸಿಕ್ಕಿಲ್ಲ, ಭಾಗಶಃ ಸತ್ಯದಲ್ಲಿ ನೀವು ಇದೀರಿ ಅಂತ ನಾವೇನಾದರೂ ಹೇಳಿದ್ರೆ ಸಹಜವಾಗಿ ಕೋಪ ಬರುತ್ತೆ. ಯಾಕಂದ್ರೆ ಆ ದೋಣಿಯಲ್ಲಿ ಕೂತ್ಕೊಳ್ಬೇಕಾದ್ರೆ ಅವ್ರಿಗೆ 100% ಅದು ಸತ್ಯ ಅನಿಸಿದ ಮೇಲೆ ಕೂತಿರ್ತಾನೆ ಒಬ್ಬ ವ್ಯಕ್ತಿ, ಅದರ ಅಭಿಮಾನದಲ್ಲಿ ಬಂದಿರ್ತಾನೆ.
ಆದರೆ ಆತನಿಗೆ ಬಹುಕಾಲದ ಸಾವಿರಾರು ವರ್ಷಗಳ ನೂರಾರು ವರ್ಷಗಳ ನಂಬಿಕೆಗೆ ಧಕ್ಕೆ ಬೀಳುವಂತಹ ಒಂದು ಸತ್ಯವನ್ನು ನಾವು ತಿಳಿಸಿದಾಗ ಅದು ಸತ್ಯನೇ ಆಗಿದ್ರೂ ಕೂಡ ಆತನಿಗೆ ಕಹಿಯಾಗಿ ಕಾಣಿಸ್ಲಿಕ್ಕೆ ಆರಂಭ ಆಗುತ್ತೆ. ಆತನ ನಂಬಿಕೆಯ ಬುಡಕ್ಕೆನೆ ಅಲುಗಾಡಿಸ್ಲಿಕ್ಕೆ ಆರಂಭ ಮಾಡಿದಾಗ ಸಹಜವಾಗಿ ಆತ ತಿರುಗಿ ಬೀಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಸಹಜ ಕೂಡ ಅದು. ಈಗಲೂ ಅದೇ ಆಗಿರೋದು ಅಂತ ಪರಮಾತ್ಮ ನಮಗೆ ಅರ್ಥ ಮಾಡಿಸ್ತಾರೆ. ಅಂದ್ರೆ ನಮಗೆ ಬಹಳ ಜನಗಳಿಗೆ ಸತ್ಯದ ದೋಣಿಯಲ್ಲಿ ಕೂತಿದ್ದೀವಿ, ಸತ್ಯ ಶಿವ ತಂದೆಯನ್ನು ನೆನಪಿನಲ್ಲಿದ್ದೀವಿ, ಸತ್ಯದ ಸಾಗರನನ್ನೇ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ, ಸತ್ಯವನ್ನು ಗುರುತಿಸಿದ್ದೇವೆ ಅಂತ ನಾವು ಸತ್ಯದೊಳಗಡೆ ಇದ್ದರೂ ಕೂಡ ಇಷ್ಟ್ಯಾಕೆ ಅಲಗಾಡುತ್ತೆ ನಮ್ಮ ದೋಣಿ? ಎಲ್ರದ್ದು ಹೆಂಗೋ ಪರವಾಗಿಲ್ಲ, ಆರಾಮಾಗಿ ಹೋದ್ರೆ ನಮ್ಮದು ಅಲಗಾಡ್ಕೊಂಡು ಯಾಕೆ ಹೋಗ್ತದೆ ಜಾಸ್ತಿ? ಸಂಶಯ ಬರುತ್ತೆ ಮಕ್ಕಳಿಗೆ. ಅಲ್ಲ, ಸ್ವಯಂ ಪರಮಾತ್ಮನೇ ಇಲ್ಲಿದ್ರು ಕೂಡ ಯಾಕಿಷ್ಟು ವಿಘ್ನಗಳು? ಅಷ್ಟು ಗೊತ್ತಿರಲಿಲ್ವ ಪರಮಾತ್ಮನಿಗೆ? ಎಷ್ಟು ಬೆಂಕಿ ಹಚ್ಚಲಿಕ್ಕೆ ಬಂದರು, ಕೊಲೆ ಮಾಡಲಿಕ್ಕೆ ಬಂದರು, ಕೇಸ್ಗಳು ಹಾಕಿದ್ರು, ಮುಚ್ಚಿಸ್ಬೇಕಂತ ನೋಡಿದರು, ಅನೇಕ ಆರೋಪಗಳನ್ನು ಮಾಡಿ ನೋಡಿದರು, ಎದುರಿಸಿ ನೋಡಿದರು, ಬೆದರಿಸಿ ನೋಡಿದರು. ಇಷ್ಟು ವಿಘ್ನಗಳು ಸ್ವಯಂ ಪರಮಾತ್ಮ ಇದ್ದಿದ್ರೆ ಯಾಕೆ ಬರುತ್ತೆ ಅನ್ನುವಂಥ ಒಂದು ಸಾಮಾನ್ಯ ಪ್ರಶ್ನೆ ಯಾವುದೋ ಒಬ್ಬ ಮುಗ್ಧ ಮಗುವಿನಲ್ಲಿ ಮೂಡೋದು ಸಹಜ. ನಂಬಬೇಕಾದಾಗ ಪೂರ್ತಿಯನ್ನು ಆತ ಕೇಳಿದಾಗ ಯಾಕೆ ಹಿಂಗೆ ಇಲ್ಲ ಆಯಿತು ಅಂತ ಅದಕ್ಕೊಂದು ಕ್ಲಾರಿಟಿ ಕೊಡಬೇಕಲ್ಲ ಬಾಬಾರವರ ಮಕ್ಕಳಿಗೆ. ಧೋಣಿ ಸತ್ಯದ್ದೇ, ಅಲುಗಾಡಬಹುದು ಸತ್ಯದ ದೋಣಿ ಎಂದು ಮುಳುಗುವುದಿಲ್ಲ ಅನ್ನುವಂಥದ್ದು ಇದೇ ಕಾರಣಕ್ಕಾಗಿ ಹೇಳಿರುವಂಥದ್ದು. ಆದರೆ ನಿಮಗೆ ಕ್ಲಾರಿಟಿ ಕೊಡಬೇಕಾಗಿರೋದು ತಂದೆಯಾಗಿ ನನ್ನ ಕರ್ತವ್ಯ ಅಂತ ಇವತ್ತು ಕ್ಲಾರಿಟಿ ಕೊಟ್ಟಿದ್ದಾರೆ. ಯಾಕೆ? ಪರಮಾತ್ಮ ಸರ್ವವ್ಯಾಪಿ ಅಂದ್ರು ಅವರು. ಅನೇಕರಲ್ಲಿ ತನಕ ಹೇಳ್ತಾರೆ ಪರಮಾತ್ಮ ಹರ್ ಜಗ ಎಲ್ಲ ಕಡೆಗಳಲ್ಲಿಯೂ ಪರಮಾತ್ಮ ತುಂಬಿದ್ದಾನೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನು ಎಲ್ಲ ಕಡೆ ತುಂಬಿದ್ರೆ ಹಿಂಗೆ ಹೆಂಗಾಗುತ್ತೆ? ಬೆಳಕು ತುಂಬಿದಲ್ಲಿ ಕತ್ತಲು ಇರಬಾರ್ದು, ಕತ್ತಲು ತುಂಬಿದಲ್ಲಿ ಬೆಳಕಿರಬಾರ್ದು, ಎಲ್ಲರಲ್ಲಿ ಒಂದಿರುತ್ತೆ. ಅಲ್ಲಿ ಸತ್ಯ ಇರೋ ಕಡೆ ಸುಳ್ಳು ಇರಬಾರ್ದು, ಸುಳ್ಳು ಇರೋ ಕಡೆ ಸತ್ಯ ಇರೋದಿಲ್ಲ, ಎರಡರಲ್ಲಿ ಒಂದಿರುತ್ತಲ್ಲಿ, ಎರಡಕ್ಕೆ ಜಾಗ ಇಲ್ಲ. ಪಾಪ ಇರೋ ಕಡೆ ಪುಣ್ಯ ಇರೋದಿಲ್ಲ, ಪುಣ್ಯ ಇರೋ ಕಡೆ ಪಾಪ ಇರೋದಿಲ್ಲ, ಎರಡರಲ್ಲಿ ಒಂದಕ್ಕೆ ಜಾಗ. ಸುಖ ಇರೋ ಕಡೆ ದುಃಖ ಇರೋದಿಲ್ಲ, ದುಃಖ ಇರೋ ಕಡೆ ಸುಖ ಇರೋದಿಲ್ಲ, ಎರಡರಲ್ಲಿ ಒಂದಕ್ಕೆ ಜಾಗ. ಇಬ್ರು ಒಟ್ಟಿಗೆ ಇರೋಕ್ಕಾಗೋದಿಲ್ಲ. ಹಾಗಿದ್ದ ಮೇಲೆ ಈ ಪ್ರಪಂಚದಲ್ಲಿ ಎರಡು ಒಟ್ಟೊಟ್ಟಿಗೆ ಇದೆ ಅಂದ್ರೆ ಇಲ್ಲಿ ಹೆಂಗೆ ಪರಮಾತ್ಮ ಇರ್ತಾನೆ? ಪರಮಾತ್ಮ ನೋಡಿದ್ರೆ ಸುಖ ಸಾಗರ, ಶಾಂತಿ ಸಾಗರ, ಪವಿತ್ರ ಸಾಗರ, ಆನಂದ ಸಾಗರ, ಗುಣಗಳ ಸಾಗರನೇ ಆಗಿರುವ ಪರಮಾತ್ಮ ಇದ್ದಾಗ ಅಲ್ಲಿ ಅವಗುಣಗಳಿಗೆ ಎಲ್ಲಿ ಜಾಗ ಇರಬೇಕು? ಸೂರ್ಯನಿದ್ದಲಿಗೆ ಕತ್ತಲು ಪ್ರವೇಶ ಮಾಡ್ಲಿಕ್ಕಾದ್ರೂ ಹೇಗೆ ಸಾಧ್ಯ? ಸ್ಥೂಲವಾಗಿರ್ತಕ್ಕಂಥ ಬೆಳಕನ್ನೇ ಕತ್ತಲು ಪ್ರವೇಶ ಮಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಸ್ವಯಂ ಜ್ಞಾನದ ಬೆಳಕಿನ ಸಾಗರನೇ ಆಗಿರ್ತಕ್ಕಂಥ ಪರಮಾತ್ಮ ಇರೋ ಕಡೆ ಅಜ್ಞಾನದ ಅಂಧಕಾರ ಹೇಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯ? ಆಲೋಚನೆ ಮಾಡಬೇಕಲ್ಲ. ಪವಿತ್ರತೆ ಸಾಗರ ಪರಮಾತ್ಮ ಇರಬೇಕಾದ್ರೆ ಅಲ್ಲಿ ಅಪವಿತ್ರತೆ ಇರಲಿಕ್ಕೆ ಹೇಗೆ ಸಾಧ್ಯ? ಜ್ಞಾನ ಭಂಡಾರ ಸ್ವಯಂ ಪರಮಾತ್ಮ ಎಲ್ಲ ಕಡೆ ಇರಬೇಕಾದ್ರೆ ಅಜ್ಞಾನ ಇರಲಿಕ್ಕೆ ಹೇಗೆ ಸಾಧ್ಯ? ಶಾಂತಿಯ ಸಾಗರ ಪರಮಾತ್ಮ ಎಲ್ಲ ಕಡೆ ಇರಬೇಕಾದ್ರೆ ಅಶಾಂತಿ ಇರಲಿಕ್ಕೆ ಹೇಗೆ ಸಾಧ್ಯ? ಒಂದು, ಈ ಪ್ರಪಂಚವನ್ನ ಶಾಂತಿಯಿಂದ ತುಂಬಿದೆ ಅಂತ ಒಪ್ಕೊಳ್ಳಿ, ಅವಾಗ ಪರಮಾತ್ಮ ಎಲ್ಲ ಕಡೆ ಇದಾನನ್ನಿ, ಅದನ್ನು ಒಪ್ಕೊಳ್ಳೋಣ. ಎಲ್ಲ ಕಡೆ ಪವಿತ್ರತೆನೇ ತುಂಬಿದೆ ಪ್ರಪಂಚದಲ್ಲಿ ಅಂತ ಒಪ್ಕೊಳ್ಳಿ, ಅವಾಗ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ತಿಳ್ಕೊಳ್ಳಿ, ಪರವಾಗಿಲ್ಲ. ಎಲ್ಲ ಕಡೆ ಜ್ಞಾನಿಗಳೇ ತುಂಬಿದರೆ, ಜ್ಞಾನದಿಂದಲೇ ಪ್ರಪಂಚ ತುಂಬಿದೆ ಅಂತ ಒಪ್ಕೊಳ್ಳಿ, ಅವಾಗ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಹೇಳಬಹುದು. ಎಲ್ಲ ಕಡೆ ಪುಣ್ಯನೇ ತುಂಬಿದೆ, ಎಲ್ಲ ಕಡೆ ಸುಖನೇ ತುಂಬಿದೆ, ಆನಂದನೇ ತುಂಬಿದೆ ಅಂತ ಒಪ್ಕೊಳ್ಳಿ ಪ್ರಪಂಚನ, ಅವಾಗ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ ಅಂತ ಒಪ್ಕೊಳ್ಬಹುದು. ಇಲ್ಲವಂತೆ, ಪ್ರಪಂಚದಲ್ಲಿ ಪಾಪ ತುಂಬಿದೆ, ಪ್ರಪಂಚದಲ್ಲಿ ಅಪವಿತ್ರತೆ ತುಂಬಿದೆ, ಪ್ರಪಂಚದಲ್ಲಿ ಭಯ ತುಂಬಿದೆ, ಪ್ರಪಂಚದಲ್ಲಿ ಅಶಾಂತಿ ತುಂಬಿದೆ, ಇದ್ರ ತುಂಬಿರೋದೆಲ್ಲವೂ ಕೆಟ್ಟದ್ದು, ಆದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಹೆಂಗೆ ಸಾಧ್ಯ? ಆಲೋಚನೆ ಮಾಡಿ. ಯಾರೋ ಹೇಳಿದ್ರಿಂದ ಮಾತ್ರಕ್ಕೆ ಅದು ಸತ್ಯ ಅಲ್ಲ. ಎಷ್ಟೋ ಸಾವಿರ ವರ್ಷಗಳಿಂದ ನಂಬಿದೀವಿ ಅಂದ ಮಾತ್ರಕ್ಕೆ ಸತ್ಯ ಅಲ್ಲ. ಸತ್ಯ ಸತ್ಯನೇ ಆಗಿರಬೇಕದು. ಬುದ್ಧಿ ಇದೆ ನಿಮಗೆ, ಆಲೋಚನೆ ಮಾಡಿ. 1000 ವರ್ಷ ಬರೆದ ಶಾಸ್ತ್ರ ನಿನ್ನನ್ನು ಮುಟ್ಟಾಳನನ್ನಾಗಿಸ್ತಿತ್ತು ಅಂತಂದ್ರೆ ನೀನು ಅದರಿಂದ ಹೊರಗಡೆ ಬರಲಿಕ್ಕೆ ಸಮರ್ಥನಿದೆಯಾ ಅಂದ್ರೆ ಹೊರಗಡೆ ಬಾ. ಅದರಲ್ಲೇ ಯಾಕೆ ಸಿಕ್ಕಾಕೊಳ್ಳ? ಅದು 1000 ವರ್ಷ ಆಗಿರಲಿ, 2000 ವರ್ಷ ಆಗಿರಲಿ, ತೊಗೊಂಡು ನೀನೇನು ಮಾಡ್ತೀಯ? ನಿನಗೆ ಸತ್ಯ ಯಾವ್ದು ಅನಿಸುತ್ತೆ ಅದನ್ನು ಒಪ್ಕೋ. ಆ ಧೈರ್ಯ ನಿನಗಿದ್ರೆ ಸತ್ಯವನ್ನು ಒಪ್ಕೊಳ್ತಾರೆ.
ಸತ್ಯನೇ ಅವರಿಗೆ ಬೇಕಾಗಿದ್ರೆ ಸತ್ಯವನ್ನು ಆಯ್ಕೆ ಮಾಡ್ಕೊಳ್ತಾರೆ. ಅದು ಇವತ್ತು ಬಂದಿರಬಹುದು, ಯಾವತ್ತಾದ್ರೂ ಬಂದಿರಬಹುದು. ಎಲ್ಲಿ ಹೇಳಿದೆ? ಎಲ್ಲವೂ ಹೇಳಿದ್ರಲ್ಲಿ ಸುಳ್ಳೇ ಇದೆ ಅಂದ ಮೇಲೆ ಸತ್ಯ ಅಲ್ಲಿ ಹೇಳಿಲ್ಲ ಅನ್ನೋದಕ್ಕೆ ಸತ್ಯ ಹೇಳೋದಕ್ಕೆ ಇವಾಗ ಬರಬೇಕಾಗಿದೆ. ಅಲ್ಲಿ ಯಾಕೆ ಹೇಳಿದ್ರು, ಇಲ್ಲಿಗೆ ಯಾಕೆ ಬರ್ತಿದ್ರು ಪರಮಾತ್ಮ? ಈ ಒಂದು ಆಲೋಚನೆ ಬೇಕಲ್ಲ ಮನುಷ್ಯರಿಗೆ. ನೋಡಿದ್ರೆ ಎಲ್ಲರೂ ಓಂ ನಮಃ ಶಿವಾಯ ಅಂತಾರೆ, ಎಲ್ಲರೂ ಅಲ್ಲ ನೂರ್ ಹೈ ಅಂತಾರೆ, ಗಾಡ್ ಇಸ್ ಲೈಟ್ ಅಂತಾರೆ, ಪರಂಜ್ಯೋತಿ ಅಂತಾರೆ, ಪರಮೇಶ್ವರ ಅಂತಾರೆ, ಮುಕ್ತೇಶ್ವರ ಅಂತಾರೆ, ಜ್ಞಾನಸಾಗರ ಅಂತಾರೆ. ಎಲ್ಲರೂ ಪರಮಾತ್ಮನನ್ನು ಒಪ್ಕೊಳ್ತಾರೆ. ಆದರೆ ಪ್ರಪಂಚದಲ್ಲಿರುವ ಅಸತ್ಯವನ್ನು ಬಿಡಲಿಕ್ಕೆ ತಯಾರಿಲ್ಲ. ಆ ಪರಮಾತ್ಮನ ಕುರಿತಾಗಿ ಆಲೋಚನೆ ಮಾಡಲಿಕ್ಕೆ ಸಮಯ ಇಲ್ಲ. ಪರಮಾತ್ಮನನ್ನು ಒಪ್ಪಿಕೊಂಡ್ರು, ಆದರೆ ಸತ್ಯ ಯಾರು? ಪರಮಾತ್ಮ. ಇಲ್ಲಿ ಅನೇಕ ಭಗವಂತನ ಹೆಸರಲ್ಲಿ ಅನೇಕ ಮುಖವಾಡಗಳನ್ನು ಧರಿಸಿಕೊಂಡು ನಾನೇ ಸ್ವಯಂ ಘೋಷಿತ ಭಗವಂತರು ಹೆಚ್ಚಾಗಿರುವ ಕಾರಣ, ನಾಟಕದ ಅನುಸಾರ ಅವರು ರಿದ್ಧಿ ಸಿದ್ಧಿ ಮಾಡಿಕೊಂಡು ಜನಗಳನ್ನು ನಂಬಿಸುತ್ತಿರುವ ಕಾರಣ, ಡ್ರಾಮದ ನಿಯಮಾನುಸಾರ ಅವರು ಅಜ್ಞಾನಕ್ಕೆ ಎಳಿಬೇಕಾಗಿರುವ ಕಾರಣ ಸತ್ಯವನ್ನು ಒಪ್ಪಲಿಕ್ಕಾಗ್ತಾ ಇಲ್ಲ. ಅವರಿಗೆ ಸತ್ಯವನ್ನು ಸ್ವೀಕಾರ ಮಾಡಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಕೇವಲ 80-90 ವರ್ಷಗಳ ಈ ಒಂದು ಜ್ಞಾನ, 90 ವರ್ಷಗಳ ಈ ಒಂದು ಸಂಸ್ಥೆಯನ್ನು ನಾವು ಒಪ್ಪೋದಾದ್ರೂ ಹೇಗೆ? ನೋಡುತ್ತಿದ್ದಂತೆ ಜಗತ್ತು ವಿಶ್ವದಗಲ ಪಸರಿಸಿಕೊಂಡರೂ ಕೂಡ ಇವತ್ತು ಉಬ್ಬೇರಿಸುವಂತೆ ನೋಡುವಂತೆ ಬ್ರಹ್ಮಕುಮಾರಿ ಸಂಸ್ಥೆ ಸೇವೆಯನ್ನ ಮಾಡಿದ್ರೂ ಕೂಡ ಒಳಗಡೆ ಅಂತರಾತ್ಮಕ್ಕೆ ಅವರಿಗೆ ತೃಪ್ತಿ ಆಗ್ತಾ ಇಲ್ಲ. ಯಾಕೆ? ನಮ್ಮದು 1000 ವರ್ಷ ಹಳೆಯ ಶಾಸ್ತ್ರ, ನಮ್ಮದು 1000 ವರ್ಷದ ಸಿದ್ಧಾಂತ, ನಮ್ಮದು 2000 ವರ್ಷದ ಸಿದ್ಧಾಂತ ಅಂತ ಅದಕ್ಕೆ ಅಂಟಿಕೊಂಡಿದ್ದಾರೆ ಹೊರತಾಗಿ ಸತ್ಯಕ್ಕಾಗಿ ಅಂಟಿಕೊಂಡವರಿಲ್ಲ. ಎಲ್ಲರೂ ನಿಮ್ಮನ್ನೇ ಮೆರೆಸಿ ನಿಮ್ಮನ್ನ ಮರೆಸಿ ತಮ್ಮನ್ನ ಮೆರೆಸಿದವರೇ ಎಲ್ಲ. ತಮ್ಮನ್ನ ಮರೆಸಿ ನಿಮ್ಮನ್ನು ಮೆರೆಸಿದವರೊಬ್ಬರು ಕಾಣೆ. ಶರಣರು ಹೇಳ್ತಾರೆ, ಎಲ್ಲ ಧರ್ಮಾತ್ಮರು, ಮಹಾತ್ಮರು, ಸಂತರು, ಶರಣರು ಯಾವ ಒಬ್ಬ ಶಿವನ ಕುರಿತಾಗಿ, ಯಾವೊಬ್ಬ ಅಲ್ಲಾನ ಕುರಿತಾಗಿ, ಯಾವೊಬ್ಬ ನಿರಾಕಾರ ಲೈಟ್ನ ಕುರಿತಾಗಿ, ಯಾವೊಬ್ಬ ಪರಂಜ್ಯೋತಿಯ ಕುರಿತಾಗಿ ಹೇಳಲಿಕ್ಕೆ ಬಂದ್ರು, ಅವರು ಹೇಳಿದ್ರು ಸತ್ಯ ಒಂದೇ, ಅದು ಶಾಶ್ವತ, ಅದು ಅವಿನಾಶಿ. ಅವರ ವರ್ಣನೆಯನ್ನು ಸಾಕಷ್ಟು ಮಾಡಿದ್ರು. ಆದರೆ ಅವರ ಹಿಂದೆ ಬಂದಿರತಕ್ಕಂಥ ಎಲ್ಲವರು ಆ ಸತ್ಯದ ಜೊತೆಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಅನ್ನ ಅರಿಯದೆ ಸತ್ಯವನ್ನು ತಿಳಿಸ್ಲಿಕ್ಕೆ ಬಂದವರ ಜೊತೆ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡ್ರು. ಟೀಚಿಂಗ್ ಯಾವರ ಬಗ್ಗೆ ಟೀಚಿಂಗ್ ಮಾಡಲಿಕ್ಕೆ ಬಂದಿದ್ರು ಆ ಟೀಚಿಂಗ್ ಅನ್ನ ಬಿಟ್ಟರು, ಆ ಓದನ್ನ, ಆ ವಿದ್ಯೆಯನ್ನ ಬಿಟ್ಟರು, ಟೀಚರ್ಸ್ಗಳನ್ನ ಹಿಡಿದುಕೊಂಡ್ರು. ಟೀಚರ್ಸ್ಗಳ ಅಭಿಮಾನಿಗಳು, ಸತ್ಯದ ಅಭಿಮಾನಿಗಳಾಗಬೇಕು. ಸತ್ಯ ತಿಳಿಸ್ಲಿಕ್ಕೆ ಬಂದಿದ್ರು, ಆದರೆ ಸತ್ಯ ತಿಳಿಸಿದವರ ಅಭಿಮಾನಿಗಳಾಗಿರೋದ್ರಿಂದ ಇಷ್ಟೆಲ್ಲ ವೈದಾಟ ನಡೀತಾ ಇದೆ. ಒಂದು ವೇಳೆ ನಾನು ಸರ್ವವ್ಯಾಪಿ ಆಗಿದ್ರೆ ಒಂದು ಊಹೆ ಮಾಡ್ಕೊಳ್ಳಿ ಹೆಂಗಿರಬಹುದು. ಒಂದು ಬೆಂಕಿ ಇದೆ ಅಂತಂದ್ರೆ ಅಲ್ಲಿ ತಂಪಿರ್ಲಿಕ್ಕೆ ಹೇಗೆ ಸಾಧ್ಯ? ಎರಡು ಅಪೋಸಿಟ್ ಇದು ದ್ವಂದ್ವಗಳಿಂದ ಕೂಡಿರೋದು. ಒಂದಿರ್ಬೇಕಲ್ಲಿ, ಅಸತ್ಯ ಇಲ್ಲ ಸತ್ಯ. ಪ್ರಪಂಚದ ತುಂಬ ಅಸತ್ಯ ತುಂಬಿಕೊಂಡಿದೆ, ಅಪವಿತ್ರ ತುಂಬಿಕೊಂಡಿದೆ, ಅಶಾಂತಿ ತುಂಬಿಕೊಂಡಿದೆ, ಭಯ ತುಂಬಿಕೊಂಡಿದೆ, ದುಃಖ ದಾರಿದ್ರ್ಯ ತುಂಬಿಕೊಂಡಿದೆ, ಅನಾಚಾರಗಳು ತುಂಬಿಕೊಂಡಿದೆ, ಅವಗುಣಗಳು ತುಂಬಿಕೊಂಡಿದೆ. ಇನ್ನೊಂದು ಕಡೆ ಹೇಳ್ತೀರಿ ಪರಮಾತ್ಮ ಎಲ್ಲ ಕಡೆ ತುಂಬಿಕೊಂಡಿದೆ. ಅಂದ್ರೆ ಪರಮಾತ್ಮನ ಮಹಿಮೆನೇ ಇದು, ಪರಮಾತ್ಮನ ಸ್ವರೂಪನೇ ಇದು. ಅಲ್ಲಿ ಬೆಂಕಿ ಇದೆ ರೀ, ಬಹಳ ತಣ್ಣಗಿದೆ ರೀ, ಇದು ಹೆಂಗೆ ಹೇಳಕ್ಕಾಗತ್ತೆ ನೀವು? ಅಲ್ಲಿ ಸೂರ್ಯ ಇದನ್ರಿ, ಕತ್ತಲಿತ್ರಿ, ಹೆಂಗೆ ಹೇಳಕ್ಕಾಗತ್ತೆ ಇದು ನೀವು? ನಿಮ್ಮ ಅಂತರಾತ್ಮಕ್ಕೆ ಒಂದು ಸರಿ ಪ್ರಶ್ನೆ ಮಾಡ್ಕೊಳ್ಳಿ, ಸತ್ಯ ಯಾವುದು ಅಂತ ಗೊತ್ತಾಗುತ್ತೆ ನಿಮಗೆ. ಭಗವಂತ ಸರ್ವವ್ಯಾಪಿ ಅಂತ ಜಗತ್ತಿನ ಅನೇಕರು ಒಪ್ಪಿಕೊಂಡಿದ್ರು, ಅದನ್ನೇ ಸತ್ಯ ಅಂತ ತಿಳ್ಕೊಂಡು ಬಿಟ್ಟಿದ್ರು. ಬಲೆ ಭಾವನಾತ್ಮಕವಾಗಿ ರಚನೆಯನ್ನು ನೋಡಿ ರಚಯಿತನನ್ನ ಸ್ಮರಿಸುವುದು ಸಾಮಾನ್ಯ. ಆದರೆ ರಚನೆ ಮತ್ತು ರಚಯಿತ ಒಂದೇ ಅಲ್ಲ ಅನ್ನುವ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ರಚನೆ ಎಲ್ಲ ಕಡೆ ಇದ್ರೂ ಕೂಡ ರಚಯಿತ ಎಲ್ಲ ಕಡೆ ಇರಬೇಕನ್ನುವಂಥದ್ದೇನು ಇಲ್ಲ ಅನ್ನುವಂಥ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಸೂಕ್ಷ್ಮತೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಶಿವನ ಸೃಷ್ಟಿ ಎಲ್ಲ ಕಡೆ ಇರಬಹುದು, ರಚನೆ ಎಲ್ಲ ಕಡೆ ಇದೆ, ಆದರೆ ರಚಯಿತ ಎಲ್ಲ ಕಡೆ ಇರೋದಿಲ್ಲ. ಮನೆ ಕಟ್ಟುವವನು
ಮನೆ ಎಲ್ಲ ಕಡೆ ಇದೆ, ಆದರೆ ಮನೆ ತುಂಬ ಮನೆ ಕಟ್ಟುವಾತ ಇರಬೇಕು ಅಂತಿಲ್ಲ. ಮನೆಯ ಮಾಲೀಕ ಎಲ್ಲ ಕಡೆ ಮನೆಯ ತುಂಬ ಇದ್ದಾನೆ ಅಂತಲ್ಲ, ಆತ ಒಂದು ಜಾಗದಲ್ಲಿದ್ದಾನೆ. ಹಾಗೆ ಈ ಸೃಷ್ಟಿಗೆ ಒಡೆಯನಾಗಿದ್ದರೂ ಕೂಡ ತನ್ನದೇ ಆದಂಥ ಒಂದು ಜಾಗದಲ್ಲಿದ್ದಾನೆ ಹೊರತಾಗಿ, ತನ್ನದೇ ಆದಂಥ ಶ್ರೇಷ್ಠ ಧಾಮದಲ್ಲಿದ್ದಾರೆ ಹೊರತಾಗಿ ಎಲ್ಲ ಕಡೆ ಪರಮಾತ್ಮ ಇರುವ ಅವಶ್ಯಕತೆ ಇಲ್ಲ. ಸೃಷ್ಟಿಯ ನಾಟಕದ ನಿಯಮವೂ ಅಲ್ಲ. ಒಂದು ನಾಟಕದ ರಚಯಿತ ಮಾಡಿರ್ತಕ್ಕಂಥ ಡೈರೆಕ್ಟರೇ ಆಗಿರ್ಬೋದು, ಎಲ್ಲ ಸೀನ್ಗಳಲ್ಲಿ ಆತ ಇರಬೇಕಂತಲ್ಲ, ನಾಟಕದ ತುಂಬ ಆತನೇ ಇರಬೇಕಂತಲ್ಲ. ಆತ ಬರಬೇಕಾದ ಸಮಯದಲ್ಲಿ ಬಂದು ಒಂದು ಸೀನನ್ನು ಅಭಿನಯಿಸ್ಬೋದು, ಅಥವಾ ಎಲ್ಲ ಸೀನುಗಳಿಗೂ ಆತ ಕಾರಣೀಕರ್ತನಾಗಿರ್ಬೋದು. ಆದರೆ ಪರದೆ ಮುಂದೆ ಯಾರು ಬರಬೇಕು ಅವರೇ ಬರಬೇಕು, ಅವ್ರ ಪಾತ್ರ ಅವರೇ ಮಾಡಬೇಕೇ ಹೊರತಾಗಿ ಎಲ್ಲದಕ್ಕೂ ಕಾರಣ ಡೈರೆಕ್ಟರ್ ಅಲ್ಲ. ಡೈರೆಕ್ಟರ್ ಎಲ್ಲದರಲ್ಲೂ ಇದ್ದಾನೆ ಅಂತಲ್ಲ, ಸ್ಕ್ರಿಪ್ಟ್ ಆತಂದಿರ್ಬೋದು ಅಷ್ಟೇ. ಹಾಗೆ ಈ ಸೃಷ್ಟಿಯ ರಚಯಿತ, ಸೃಷ್ಟಿಯ ನಾಟಕ ನಿಯಮಾನುಸಾರ ನಡೀತಾ ಇದೆ. ಪರಮಾತ್ಮನು ಆ ನಿಯಮಕ್ಕೆ ಬದ್ಧನಾಗಿದ್ದಾನೆ. ಹಾಗಾಗಿ ನಿಯಮಗಳನ್ನು ಮಾಡಿದರೆ ಅಂತ ಮಾತ್ರಕ್ಕೆ ಅದರ ತುಂಬ ಅವರೇ ಇದ್ದಾರೆ ಅಂತಲ್ಲ. ಒಬ್ಬ ಹೈಕೋರ್ಟ್ ಜಡ್ಜ್ ಇದನಂದ್ರೆ ಲ್ಯಾಂಡ್ ಆರ್ಡರ್ ತುಂಬ ಆತ ಇದ್ದಾನೆ ಅಂತಲ್ಲ, ಲ್ಯಾಂಡ್ ಆರ್ಡ್ರಲ್ಲಿ ಆತ ಒಂದು ಜಾಗದಲ್ಲಿ ಕೂತಿದ್ದಾನೆ ಅಷ್ಟೆ. ಈ ಸತ್ಯವನ್ನು, ಈ ಕಾಂಟ್ರಾಸ್ಟನ್ನು ಅರ್ಥ ಮಾಡಿಕೊಳ್ಬೇಕು. ಎಲ್ಲಿಯ ತನಕ ಇದು ಅರ್ಥ ಆಗೋದಿಲ್ವೋ ಮನುಷ್ಯಾತ್ಮರಿಗೆ, ಎಲ್ಲಿಯ ತನಕ ಅಸತ್ಯವನ್ನು ನಾನು ಬಿಡಲಿಕ್ಕೆ ತಯಾರಿದ್ದೇನೆ, ಅದು ಎಷ್ಟು ಸಾವಿರ ವರ್ಷಗಳಿಂದಾದರೂ ಇದ್ದಿರಲಿ ಸಿದ್ಧಾಂತ, ಎಷ್ಟು 100 ವರ್ಷಗಳ ನಂಬಿಕೆ ಆದರೂ ಆಗಿರಲಿ, ಅಥವಾ ನಾನು ಎಷ್ಟು ಅದಕ್ಕಾಗಿ ತನುಮನ ಧನ ಕೊಟ್ಟು ಅದನ್ನು ನಂಬಿದ್ರೂ ಕೂಡ ಸತ್ಯ ಅಂತ ಬಂದಾಗ, ನಾನು ಅಸತ್ಯ ಅಂತ ನಾನು ನಂಬಿರೋದು ಗೊತ್ತಾದಾಗ ಬಿಡಲಿಕ್ಕೆ ನಾನು ತಯಾರಿದ್ದರೆ, ಅಂತ ಬಲ ನನಗಿದ್ರೆ ಮಾತ್ರ ನಾನು ಸತ್ಯವನ್ನು ಒಪ್ಕೊಳ್ತೇನೆ. ಆದರೆ ಅಷ್ಟು ಬಲವಂತರು ಯಾರಿದ್ದಾರೆ ಈಗ? ಯಾರಿಗೆ ಅಷ್ಟು ಸಮಯ ಇದೆ? ಯಾರಷ್ಟು ಸತ್ಯ ಸಂಶೋಧನೆಗಾಗಿ ಹಾತೊರಿತಾ ಇದ್ದಾರೆ? ಅವರು ಹೇಳಿದ್ದಾರೆ, ಇವರು ಕೇಳಿದ್ದಾರೆ, ಅವ್ರು ಹೇಳಿದಂತೆ ನಾವು ಹೋಗ್ತಾ ಇದ್ದೀವಿ, ಇವ್ರು ಮಾಡಿದರೆ ನಾವು ಮಾಡ್ತಾ ಇದ್ದೀವಿ, ಕುರಿಗಳ ಥರ ಎಲ್ಲರೂ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗಾಗಿ ಸತ್ಯವನ್ನು ಗುರುತಿಸ್ತಾ ಇಲ್ಲ ಮಕ್ಕಳೇ ಅಂತ ಹೇಳ್ತಾರೆ ಪರಮಾತ್ಮ. ಮತ್ತು ಇಲ್ಲಿಯ ತನಕ ಅವ್ರು ಏನೆಲ್ಲ ಹೇಳಿದ್ದಾರೆ ಅದೆಲ್ಲವೂ ಸತ್ಯ ಅಲ್ಲ, ಸತ್ಯ ಬೇರೆನೇ ಇದೆ ಅನ್ನುವಂಥ ಒಂದು ಸತ್ಯವನ್ನು ನಾವು ತಿಳಿಸ್ತಕ್ಕ ಹೋದಾಗ, ಸಹಜವಾಗಿ ಅವ್ರ ನಂಬಿಕೆಗಳಿಗೆ ಪೆಟ್ಟು ಬಿದ್ದಾಗ ಅವರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವುದು ಸಹಜ ಮತ್ತು ಸಾಮಾನ್ಯ. ಅದನ್ನು ಸ್ವೀಕಾರ ಮಾಡಬೇಕು ನಾಟಕದ ಅನುಸಾರ. ಆ ಸತ್ಯ ಅವರಿಗೆ ಅರ್ಥ ಆಗಲಿಕ್ಕೆ ಸಮಯ ಹಿಡಿಸುತ್ತೆ, ಆದರೆ ಮೊದಲಿಗೆ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಒಪ್ಪಿಕೊಳ್ಳುವ ತನಕ ಅವರು ವಿರೋಧವನ್ನು ಬಿಡೋದಿಲ್ಲ. ವಿರೋಧ ಮಾಡಿ 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 ಕೊನೆಗೊಂದು ದಿನ ಅವರಿಗೆ ವಿರೋಧದಿಂದಲೇ ಸತ್ಯ ಗೊತ್ತಾಗತ್ತೆ. ಯಾಕಂದರೆ ಇರೋದು ಸತ್ಯದ ದೋಣಿ, ಇದು ಒಂದೇ ಆಶ್ರಯ ಅವರಿಗೆಲ್ಲರಿಗೂ ಕೂಡ. ಎಲ್ಲರ ದೋಣಿಗಳು ಮುಳುಗುವ ಸಮಯ ಬರುತ್ತೆ, ಆವಾಗ ಉಳಿಯುವುದು ಇದು ಒಂದೇ ದೋಣಿ, ಇದಕ್ಕೆ ಬರಬೇಕಾಗತ್ತೆ. ಇದರ ಆಶ್ರಯವನ್ನು ಪಡೆದೇ ಅವರು ಮುಕ್ತಿಯ ದಡವನ್ನು ಸೇರಬೇಕಾಗತ್ತೆ. ಯಾರೆಲ್ಲ ಇವತ್ತು ವಿರೋಧ ಮಾಡ್ತಾರೋ ಅವ್ರಿಗೂ ಕೂಡ ಇದೇ ದೋಣಿನೇ ಮುಟ್ಟಿಸ್ಬೇಕಾಗಿರೋದ್ರಿಂದ ಬೇಕಾದಷ್ಟು ವಿಘ್ನ ಹಾಕಿದ್ರೆ ಅಲುಗಾಡಬಹುದು, ಸತ್ಯದ ದೋಣಿ ಮುಳುಗೋದಿಲ್ಲ ಮಕ್ಕಳೇ. ಅವ್ರಿಗೆ ಯಾಕೆ ಅಂದರೆ ಅವ್ರಿಗೆ ಅರ್ಥ ಆಗ್ತಲ್ಲ. ಇಲ್ಲಿ ತನಕ ಅವರು ತಿಳ್ಕೊಂಡಿರುವಂಥ ತಿಳುವಳಿಕೆಗರೇ ಬೇರೆ, ಇವತ್ತು ನಾವು ತಿಳಿಸುವಂಥ ಸತ್ಯನೇ ಬೇರೆ ಇರೋದರಿಂದ ಆ ಸತ್ಯವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗದಿರನೆ, ಆ ಸತ್ಯವನ್ನು ಸ್ವೀಕಾರ ಮಾಡಲಿಕ್ಕೆ ಶಕ್ತಿ ಇಲ್ಲದೆ ಇರೋದರಿಂದನೇ ಅಷ್ಟು ಸಾವಿರ ವರ್ಷಗಳ ಅಥವಾ ಒಂದು ಕಟು ಸಿದ್ಧಾಂತಕ್ಕೆ ಬದ್ಧರಾಗಿ ನಂಬಿಕೆಯಲ್ಲಿ ಬಂದಿರೋದ್ರಿಂದನೇ ಅವರ ಒಂದು ನಂಬಿಕೆಗೆ ಧಕ್ಕೆ ಆಗಿರೋದ್ರಿಂದ ಪ್ರತಿರೋಧ ಒಡ್ಡುವುದು ಅವರ ಸಹಜ ಧರ್ಮ ಆಗಿರುತ್ತೆ. ಹಾಗಾಗಿ ನಮ್ಮ ಸತ್ಯದೇ ದೋಣಿ ಆಗಿರ್ಬೋದು, ಅವರೆಲ್ಲರಿಗೂ ಆಶ್ರಯ ಕೊಡುವಂಥ ದೋಣಿನೇ ಆಗಿದ್ದರೂ ಕೂಡ ನಮ್ಮ ಕಲ್ಲು ನಮ್ಮ ಕಡೆಗೆ ಒಡೆದರೂ ಕೂಡ, ನಮ್ಮನ್ನು ಅಲುಗಾಡಿಸಿದ್ರು ಕೂಡ ಅವ್ರಿಗೂ ಆಶ್ರಯ ಕೊಡಬೇಕಾಗಿದೆ ನಾವು ಮಕ್ಕಳು. ಈ ಸೂಕ್ಷ್ಮತೆಯನ್ನು ಬಾಬಾರವರು ಇವತ್ತು ಅರ್ಥ ಮಾಡಿಸಿದ್ದಾರೆ. ಪರಮಾತ್ಮ ಸರ್ವವ್ಯಾಪಿ ಅಲ್ಲ, ಪರಮಾತ್ಮ ಪರಮಧಾಮ ನಿವಾಸಿ ಅಂತ ಹೇಳ್ತೀವಿ. ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಅಂತ ಅವ್ರು ಹೇಳ್ತಾರೆ. ಎಲ್ಲದಕ್ಕೂ ಪರಮಾತ್ಮ ಕಾರಣ ಅಲ್ಲ, ನಾಟಕದ ನಿಯಮಾನುಸಾರ ಎಲ್ಲರೂ ಪಾತ್ರವನ್ನು ಮಾಡ್ತಾ ಇದ್ರಿ ಅಂತ ಇಲ್ಲಿ ಪರಮಾತ್ಮ ಹೇಳ್ತಾರೆ. ಅವ್ರಿಗೂ ನಮಗೂ ಅನೇಕ ವ್ಯತ್ಯಾಸಗಳಿದೆ ಜ್ಞಾನದ ದೃಷ್ಟಿಯಲ್ಲಿ. ಹಾಗಾಗಿ ಅವರಿಗೆ ನಂಬಿಕೆಗಳಿಗೆ ಒಂದಷ್ಟು ಪೆಟ್ಟು ಬಿದ್ದಾಗ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಇದ್ದರೆ ಈ ಕಡೆ ಬಂದು ಅವ್ರು ನಿಲ್ತಾರೆ. ಅದಕ್ಕೆ ಸತ್ಯದ ದೋಣಿ ಸ್ವಲ್ಪ ಅಲಗಾಡಬಹುದು, ಎಂದಿಗೂ ಮುಳುಗೋದಿಲ್ಲ. ಯಾವುದೇ ಕಾರಣಕ್ಕೂ ನೀವು ಎದುರುವ ಮಾತಿಲ್ಲ. ಸತ್ಯ ಪರಮಾತ್ಮ ಇಲ್ಲಿ ಬಂದಿದ್ದಾನೆ, ಸತ್ಯ ಧರ್ಮದ ಸ್ಥಾಪನೆಯನ್ನು ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಸತ್ಯ ಮಾರ್ಗವನ್ನು ತೋರಿಸ್ತಾ ಇದ್ದಾನೆ, ಎಲ್ಲರ ಭವಬಂಧವನ್ನು ಬಿಡಿಸ್ಲಿಕ್ಕೆ ಬಂದಿದ್ದಾನೆ. ಹಾಗಾಗಿ ಎಲ್ಲರೂ ಅರ್ಥ ಮಾಡಿಕೊಳ್ಳುವಂಥ ಸಮಯ ಬಂದೇ ಬರುತ್ತೆ. ಹಾಗಾಗಿ ಅಲ್ಲಿಯ ತನಕ ಸ್ವಲ್ಪ ಅಲುಗಾಡುವುದು ಸಹಜ ಮತ್ತು ಸಾಮಾನ್ಯ. ಇದನ್ನು ನೀವು ಭಯಪಟ್ಟುಕೊಳ್ಳೋದಾಗಲಿ ಅಥವಾ ಎಲ್ಲರನ್ನ ಒಪ್ಪಿಸುವುದಾಗಲಿ ಅಥವಾ ಯಾಕೆ ನಾವು ಒಪ್ಸೋಕ್ಕಾಗಲಿಲ್ಲ ಅನ್ನುವಂಥದ್ದಕ್ಕಾಗಲಿ ತಲೆ ಕೆಡಿಸಿಕೊಳ್ಳುವ ವಿಷಯ
ಇಲ್ಲ, ಅವ್ರ ಪಾತ್ರ ಅವರು ಮಾಡ್ತಿದ್ದಾರೆ, ನಿಮ್ಮ ಪಾತ್ರ ನೀವು ಮಾಡ್ತಾ ಇದ್ರಿ. ಆದರೆ ಅಂತಿಮದಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಇದು ಒಂದೇ ಸತ್ಯದ ದೋಣಿ ಅಂತ. ಇದರ ಆಶ್ರಯವನ್ನೇ ಪಡೆದು ಎಲ್ಲರೂ ಕೂಡ ದಡವನ್ನು ಸೇರ್ತಾರೆ. ಇದು ಶತಸಿದ್ಧ. ಹಾಗಾಗಿ ಸ್ವಲ್ಪ ಅಲಗಾಡುತ್ತೆ, ಅಲಗಾಡಲೇಬೇಕು ನಾಟಕದ ನಿಯಮಾನುಸಾರ. ಅವರು ವಿರೋಧ ಯಾಕೆ ಮಾಡ್ತಾರೆ ಅಂದರೆ ಅವರ ನಂಬಿಕೆಗಳಿಗೆ. ಯಾಕಂದ್ರೆ ಅವ್ರು ಏನು ಅಂದ್ಕೊಂಡಿದ್ರು, ಮುಕ್ತಿ ಬೇಕು ನಮಗೆ, ಸಾಕು ಈ ಜಂಜಾಟ, ಈ ಸಂಸಾರ, ಈ ಜೀವನ, ಈ ಜನನ ಮರಣ ಸಾಕು ನಮಗೆ, ಪರ್ಮನೆಂಟಾಗಿ ಲೀನ ಆಗಿಬಿಡ್ತೀವಿ ಬ್ರಹ್ಮಾಂಡದಲ್ಲಿ, ಪರ್ಮನೆಂಟಾಗಿ ಮುಕ್ತ ಸ್ವರೂಪ ಅಥವಾ ಮೋಕ್ಷ ಹೊಂದಿಬಿಡ್ತೇವೆ ನಾವು, ಇನ್ನು ಯಾವತ್ತೂ ಈ ಪ್ರಪಂಚಕ್ಕೆ ಬರಲ್ಲ ನಾವು, ಇನ್ನು ಯಾವತ್ತೂ ಈ ಸಂಸಾರದ ಜಂಜಾಟದಲ್ಲಿ ಸಿಕ್ಕಾಕೊಳ್ಳಲ್ಲ, ಅಂಥದ್ದೊಂದು ಸಾಧನೆ ಮಾಡಿ ನಾವು ಮುಕ್ತಿಯನ್ನು ಸೇರಿಬಿಡ್ತೇವೆ ಅನ್ನುವಂಥ ಒಂದು ಅತಿ ಸುಳ್ಳು ಕಲ್ಪನೆಯನ್ನು ನಂಬಿಸ್ತಾ ವೈರಾಗ್ಯ ವೃತ್ತಿಯನ್ನು ಬೋಧಿಸ್ತಕ್ಕಂಥ ಬಂದಿರತಕ್ಕಂಥವ್ರಿಗೆಲ್ಲರಿಗೂ ಕೂಡ ಇವತ್ತು ಒಂದು ಕೊಡಲಿ ಪೆಟ್ಟು ಬೀಳುತ್ತೆ. ಏನು ಹೇಳ್ತಾರೆ ಪರಮಾತ್ಮ ಅಂದರೆ, ಇಲ್ಲಪ್ಪ ನಾನು ಪರಮಾತ್ಮ, ಎಲ್ಲಿಯ ತನಕ ಈ ಪ್ರಕೃತಿ, ಸೂರ್ಯ ಚಂದ್ರ ನಕ್ಷತ್ರ ಸೃಷ್ಟಿ, ಎಲ್ಲಿಯ ತನಕ ಈ ಪ್ರಕೃತಿ ತನ್ನ ಪಾತ್ರವನ್ನು ನಡೆಸ್ತಾನೆ ಇರುತ್ತೆ, ಇದು ಅನಾದಿಯಾಗಿ, ಅಲ್ಲಿ ತನಕ ನಾನು ಪರಮಾತ್ಮನು ಕೂಡ ಪ್ರತಿ 5,000 ವರ್ಷಕ್ಕೊಂದು ಸಲ ಈ ಧರೆಯಲ್ಲಿ ಬಂದು ನನ್ನ ಪಾತ್ರವನ್ನು ಮಾಡಬೇಕು, ಮತ್ತೆ ನಾನು ಹೋಗಿ ಅಲ್ಲಿ ಕೂಡಬೇಕು ಪರಮಧಾಮದಲ್ಲಿ. ನನ್ನ ಪಾತ್ರವು ಕೂಡ ಅನಾದಿ ಮತ್ತು ಅವಿನಾಶಿಯಾಗಿರೋದ್ರಿಂದ ನೀವು ಮಕ್ಕಳ ಪಾತ್ರ ಮುಗಿಯೋದು ಹೇಗಿದೆ? ಇದು ಯಾಕೆ ಮುಗಿಸ್ಬೇಕು ಅಂತೀನಂದ್ರೆ ಎದುರುಕೊಂಡಿದ್ದೀರಿ ನೀವು. ಯಾವುದಕ್ಕೆ? ಸಂಸಾರಕ್ಕೆ, ಯಾವುದಕ್ಕೆ ಕಲಿಯುಗಕ್ಕೆ, ಯಾವುದಕ್ಕೆ ದೇಹಾಭಿಮಾನಕ್ಕೆ, ಯಾವುದಕ್ಕೆ ಈ ಭವಸಾಗರಕ್ಕೆ ಹೆದರ್ಕೊಂಡು ನೀವು ಕೈಲಾಗದವರಂತೆ ಹೇಡಿಗಳಾಗಿಬಿಟ್ಟು ಮತ್ತೆಂದೂ ಬರಬಾರ್ದನ್ನ ಅದನ್ನೇನೋ ದೊಡ್ಡಸ್ತಿಕೆ ಮುಕ್ತಿ ಮೋಕ್ಷ ಅನ್ಕೊಂಡೆ ಬೋಧಿಸ್ತಾ ಬಂದುಬಿಟ್ಟಿದ್ದೀವಿ ನಾವು. ಇದು ದೊಡ್ಡ ಮಾರ್ಗ, ವೈರಾಗ್ಯ ಮಾರ್ಗ ಅಂತ, ನಿವೃತ್ತಿ ಮಾರ್ಗ ಅಂತ, ಕೈವಲ್ಯ ಮಾರ್ಗ ಅಂತ ನೀವು ಕರ್ಕೊಂಡು ಬಂದುಬಿಟ್ರಿ. ಆದರೆ ನಾಟಕದ ನಿಯಮ ಅನುಸಾರ ಆಗಿಲ್ಲ ಮಕ್ಕಳೇ. ಇಲ್ಲಿ ಯಾರೊಬ್ಬರಿಗೂ ಕೂಡ ಏನೋ ಅನ್ಯಾಯ ಆಗ್ಬಿಡ್ತದೆ, ಏನೋ ತೊಂದರೆ ಆಗ್ಬಿಡ್ತದೆ, ಏನೋ ಸಿಕ್ಕಾಕ್ಸ್ಬಿಡ್ಬೇಕು ಅನ್ನೋದು ನಾಟಕದ ಉದ್ದೇಶ ಅಲ್ಲ. ನೀನೊಂದು ಚೈತನ್ಯ ಆತ್ಮನಾಗಿದೆಯಾ, ಪರಮಾತ್ಮನ ಸಂತಾನನಾಗಿದೆಯಾ, ಶಿವಪುತ್ರನಾಗಿದೆಯಾ, ಪರಮಧಾಮದಿಂದ ನೀನು ಇಲ್ಲಿದೆ ಬಂದಿದೆಯಾ, ನಿನ್ನ ಪಾತ್ರವನ್ನು ಅಭಿನಯಿಸಿದೆಯಾ? ನೀನೊಬ್ಬ ಪಾತ್ರಧಾರಿಯಾಗಿ ನೋಡಿದ್ರೆ ನಿನ್ನ ಪಾತ್ರ ಯಾವುದಾದರೇನು, ಎಷ್ಟು ಸಾರಿ ಬಂದರೇನು ಪಾತ್ರ ಮಾಡಲಿಕ್ಕೆ? ನೀನು ಆತ್ಮ ಅವಿನಾಶಿ ಚೈತನ್ಯ ಆನಂದ ಸ್ವರೂಪ ಸಚ್ಚಿದಾನಂದನೇ ಇದೆಯಾ? ನೀನು ಯಾಕೆ ಎಕ್ಕಶ್ಚಿತ ಜನನ ಮರಣಗಳಿಗೆ ಅಂಜುಕೊಂತಿದೆಯಾ? ಎಷ್ಟು 1000 ಸಲ ಬಂದಿಲ್ಲ ನೀನು, ಎಷ್ಟು ಲಕ್ಷ ಸಲ ಬಂದಿಲ್ಲ ನೀನು, ಎಷ್ಟು ಕೋಟಿ ಸಲ ಬಂದಿಲ್ಲ ನೀನು. ಪ್ರತಿ 5,000 ವರ್ಷಕ್ಕೊಮ್ಮೆ ಈ ಥರ ಹೇಳೋದು ನೀನೇ, ಮತ್ತೆ ಕಲ್ಪಕ್ಕೂ ಬರೋದು ನೀನೇ. ಇದು ಅನಾದಿ ನಾಟಕದ ನಿಯಮ ಅನುಸಾರ ಆಗಿರೋದ್ರಿಂದ ಇಲ್ಲಿ ಯಾರಿಗೂ ಮೋಕ್ಷ ಇಲ್ಲ, ಅರ್ಥಾತ್ ಪರ್ಮನೆಂಟ್ ಜನನ ಮರಣ ರಹಿತರಾಗೋಲಿಕ್ಕೆ ಸಾಧ್ಯ ಇಲ್ಲ. ಈ ಸತ್ಯ ಬಹಳಷ್ಟು ಸಿದ್ಧಾಂತಗಳಿಗೆ ಬುಡಕ್ಕೆನೆ ಕೊಡಲಿ ಪೆಟ್ಟು ಕೊಟ್ಟಂತಾಗತ್ತೆ. ವೈರಾಗ್ಯ ವೃತ್ತಿಯಿಂದ ನಾನು ಲವಲೀನನಾಗಿಬಿಡೋಕೆ, ಅವ್ರದ್ದು ಕೂಡ ಕನಿಷ್ಠ ದೃಷ್ಟಿ ಅಂತಲ್ಲ, ಶ್ರೇಷ್ಠ ದೃಷ್ಟಿನೇ. ಬಟ್ ನಾಟಕದ ನಿಯಮಾನುಸಾರ ಆ ರೀತಿ ಆಗಲ್ವೇ? ಸತ್ಯ ಆ ರೀತಿ ಇಲ್ಲ, ಸೃಷ್ಟಿ ನಿಯಮ ಆ ರೀತಿ ಇಲ್ಲ. ಇಲ್ಲದ್ದನ್ನು ನಾವು ಕಂಡುಕೊಂಡು ಏನೋ ಮಾಡ್ತೀವಿ ಅನ್ನುವಂಥ ಭ್ರಮೆಯಲ್ಲಿ ಬರೋದಕ್ಕಿಂತ ಸತ್ಯವನ್ನು ಅರ್ಥ ಮಾಡಿಕೊಂಡು ಒಪ್ಪಿಕೊಂಡು ಸಾಕ್ಷಿಯಾಗಿ ಅದನ್ನು ಆನಂದಿಸುವುದು ಕಲಿಬೇಕು. ಅದು ಜ್ಞಾನ ಅಂತ ಪರಮಾತ್ಮ ಹೇಳ್ತಾರೆ. ಯಾವುದು ಅಸತ್ಯ? ನಾನಿಲ್ಲಿ ಸಂಸಾರದಿಂದ ನಿವೃತ್ತನಾಗಿ ಸಂಬಂಧಗಳ ಮೇಲಿನ ಮೋಹವನ್ನು ಬಿಡಿಸಿಕೊಂಡು ಒಬ್ಬ ಪರಮಾತ್ಮನಲ್ಲಿ ತಾಧ್ಯಾತ್ಮನಾಗಿ ಶರೀರವನ್ನು ಪೂರ್ತಿ ಬಿಡಿಸಿಕೊಂಡು ನಾನು ಪರಮಧಾಮದಲ್ಲಿ ಬ್ರಹ್ಮಾಂಡದಲ್ಲಿ ಲೀನ ಆಗಿಬಿಡ್ತೇನೆ, ಪರಮಾತ್ಮನಲ್ಲಿ ಲೀನ ಆಗಿಬಿಡ್ತೇನೆ ಅನ್ನುವಂಥ ಒಂದು ಕಲ್ಪನೆ ತಪ್ಪಾಗಿರೋದ್ರಿಂದ. ಯಾಕಂದರೆ ನಾಟಕದ ನಿಯಮಾನುಸಾರ ನೀವೆಲ್ಲ ಚೈತನ್ಯ ಡೈಮಂಡ್ ಸ್ವರೂಪ ಆತ್ಮರೇ. ಇಲ್ಲಿ ಬರ್ತೀರಿ, ಪಾತ್ರ ಮಾಡ್ತೀರಿ. ಕೆಲವರು ದೇವಾತ್ಮರಾಗಿ, ಕೆಲವರು ಧರ್ಮಾತ್ಮರಾಗಿ, ಕೆಲವರು ಮಹಾತ್ಮರಾಗಿ, ಕೆಲವರು ಪುಣ್ಯಾತ್ಮರಾಗಿ, ಕೆಲವರು ಪಾಪಾತ್ಮರಾಗಿ. ಈ 5 ಪ್ರಕಾರದ ಆತ್ಮರು ಕೂಡ ಪಾತ್ರವನ್ನು ಮಾಡಿರುವವರು ನೀವೆಲ್ಲರೂ ಕೂಡ ನನ್ನ ಸಂತಾನರೇ. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ, ಸಿಖ್, ಈಸಾ ಎಲ್ಲರೂ ಕೂಡ ವೇಷದಲ್ಲಿ ನೀವಷ್ಟೇ, ಹಿಂದೂಗಳು, ಮುಸ್ಲಿಂ. ಆದರೆ ವೇಷಧಾರಿಯಾಗಿರುವ ಆತ್ಮರು ನೀವೆಲ್ಲ ಒಂದೇ ಸಹೋದರರಾಗಿದ್ದೀರಿ. ಹಮ್ ಸಬ್ ಭಾಯ್ ದೃಷ್ಟಿ ಅಂದರೆ ಆತ್ಮಿಕ ರುಹಾನಿ ದೃಷ್ಟಿಕೋನದಲ್ಲಿ ಇದ್ದೀರಿ. ನಾಟ್ ರೋಲ್, ಓನ್ಲಿ ಸೋಲ್ ದೃಷ್ಟಿಯಲ್ಲಿ ಮಾತ್ರ ಎಲ್ಲರೂ ಒಂದೇ ಆಗಿದ್ರಿ. ರೋಲ್ ದೃಷ್ಟಿಯಲ್ಲಿ ಕೆಲವರು ಹಿಂದೂ, ಕೆಲವರು ಮುಸ್ಲಿಂ, ಕೆಲವರು ಸಿಖ್ರು, ಕೆಲವರು ದೇವಾತ್ಮ, ಕೆಲವರು ಪುಣ್ಯಾತ್ಮ, ಕೆಲವರು ಪಾಪಾತ್ಮ, ಅನೇಕ ರೂಪದ ಪಾತ್ರಗಳನ್ನು ಅಭಿನಯಿಸಲಿಕ್ಕೆ ಬಂದವರಪ್ಪ ನೀವು ಬೆಸ್ಟ್ ಆಕ್ಟರ್ಸ್ ಇನ್ ದ ವರ್ಲ್ಡ್. ಪರಮಾತ್ಮನ ಸಂತಾನರು ಬೆಸ್ಟ್ ಆಕ್ಟರ್ಸ್ ನೀವು. ಇಲ್ಲಿ ಒಬ್ಬೊಬ್ಬರ ಪಾತ್ರವು ಅಷ್ಟು ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಪ್ರತಿ 5,000 ವರ್ಷಕ್ಕೊಂದ್ಸಲ ಇದು ರಿಪೀಟ್ ಆಗುತ್ತೆ.
ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾತ್ರಿ ನೋಡಿಕೊಂಡು ಹೆದರ್ಕೊಂಡು ಇನ್ನೊಂದು ಸಲ ನನ್ನ ಹಗಲನ್ನು ನೋಡೋದೇ ಇಲ್ಲ, ಹಗಲೇ ಬೇಡ ರಾತ್ರಿನೂ ಬೇಡ, ನನಗೆ ಹಗಲಿಗೆ ಬಂದರೆ ಮತ್ತೆ ರಾತ್ರಿಗೆ ಬರಬೇಕಾಗತ್ತೆ, ಇನ್ನು ಯಾವತ್ತೂ ಈ ಸಮಯ ನನಗೆ ಬೇಡವೇ ಬೇಡ, ರಾತ್ರಿ ಎದ್ರುಕೊಂಡು ಬೆಡ್ಶೀಟ್ ಹೊದ್ದುಕೊಂಡು ಇನ್ನು ಮತ್ತೆ ನಾನು ಬರೋದೇ ಇಲ್ಲ ಅಂತಂದರೆ ಆತ ಸುಮ್ಮನಿದ್ರು ಬೆಳಕರದೇ ಅರಿಯುತ್ತೆ, ಮತ್ತೆ ರಾತ್ರಿ ಆಗುತ್ತೆ. ಹೇಗೋ ಹಾಗೆ ನೀವು ಎಷ್ಟೇ ಮುಕ್ತಿ ಮಾರ್ಗದ ಬೋಧನೆಯನ್ನು ಬೋಧಿಸಿದ್ರು, ಎಷ್ಟೇ ವೈರಾಗ್ಯದಲ್ಲಿ ಬಂದರೂ, ಎಷ್ಟೇ ನಿವೃತ್ತಿಯಲ್ಲಿ ಬಂದರೂ, ಎಷ್ಟೇ ಕೈವಲ್ಯ ಅಂತ ಅಂದರೂ ಕೂಡ ನೀವು ಪರ್ಮನೆಂಟ್ ಆಗಿ ನೀನ ಆತ್ಮ ಎಲ್ಲೋ ಒಂದು ಬ್ರಹ್ಮಾಂಡದಲ್ಲಿ ಮುಕ್ತಿಧಾಮದಲ್ಲಿ ಕುಳಿತುಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಥವಾ ಪರಮಾತ್ಮನಲ್ಲಿ ಲವಲೀನ ಆಗಿ ಬೆರೆತು ಹೋಗ್ಬಿಡ್ತೀನಿ ಅನ್ಲಿಕ್ಕೂ ಸಾಧ್ಯ ಇಲ್ಲ. ಒಂದು ವೇಳೆ ಸಾಗರದಲ್ಲಿ ಹನಿಯು ಸೇರಿದಂತೆ ಆಯ್ತಪ್ಪ ಸೇರ್ಕೊಂತು, ಮತ್ತೆ ಆ ಸಾಗರ ಹಾವಿಯಾಗಲ್ಲದೆ ಅಲ್ಲೇ ಉಳಿಲಿಕ್ಕೆ ಸಾಧ್ಯವ? ಹಾವಿಯಾಗಲೇಬೇಕು, ಮೋಡ ಕಟ್ಟಲೇಬೇಕು, ಮತ್ತೆ ಸುರಿಲೇಬೇಕು, ಮತ್ತೆ ಹನಿ ಆಗಲೇಬೇಕು, ಮತ್ತೆ ಹರಿಲೇಬೇಕು. ಇದು ತಪ್ಪಿದ್ದಲ್ಲ. ಹೇಗೋ ಹಾಗೆ ಆತ್ಮ ಈ ಸಮಯಕ್ಕೆ ವೈರಾಗ್ಯದಲ್ಲಿ ಬಂದು ಪರಮಾತ್ಮನಲ್ಲಿ ಅನುರಕ್ತರಾಗಿ ನಾನು ಹಂಗೆ ಇದ್ದೀನಿ ಅಂತ ಅನ್ಕೊಂತೀರಿ, ಆದರೆ ಸಮಯ ನಿಮ್ಮನ್ನು ಬೇರ್ಪಡಿಸಿ ಬಿಡುತ್ತೆ, ಮತ್ತೆ ನಾಟಕದಲ್ಲಿ ತರಿಸುತ್ತೆ. ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾರಿಗೂ ಪರ್ಮನೆಂಟ್ ಮೋಕ್ಷ ಇಲ್ಲ, ಆದರೆ ಮುಕ್ತಿ ಇಲ್ಲ, ಜೀವನ್ ಮುಕ್ತಿ ಇದೆ. ಜೀವನ್ ಮುಕ್ತಿ ಇದೆ. ಏನಂದ್ರೆ ಇಲ್ಲಿ ಇದ್ದಾಗಲೇ ನೀವು ಸ್ವಯಂ ಸ್ವರೂಪ ಆತ್ಮ ಪ್ರಕಾಶದ ಸ್ವರೂಪದಲ್ಲಿ ಬಂದು ಸಾಕ್ಷಿ ಇದ್ದುಕೊಂಡು ನಾನೊಂದು ಪಾತ್ರ ಮಾಡ್ತಾ ಇದ್ದೇನೆ, ಸರ್ವಾತ್ಮರು ನನ್ನ ಸಹೋದರರಾಗಿದ್ದಾರೆ, ಅವರೆಲ್ಲರೂ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ ಅಂತ ಸಾಕ್ಷಿಯಾಗಿ ನೋಡಿ ಪರಮಾತ್ಮನ ಸಮಾನ ಆನಂದ ಸ್ವರೂಪದಲ್ಲಿ ಬದುಕುವಂಥ ಜೀವನ್ಮುಕ್ತ ಸ್ಥಿತಿಯನ್ನು ಪಡ್ಕೊಳ್ಬಹುದು. ಅಥವಾ ನಾಟಕದೊಳಗಡೆ ಪಾತ್ರ ಇರೋದ್ರ ತನಕ ಬ್ರಹ್ಮಾಂಡದಲ್ಲಿರುವಂಥ ಮುಕ್ತ ಸ್ಥಿತಿಯನ್ನು ಪಡಿಬೋದು. ಆದರೆ ಪರ್ಮನೆಂಟ್ ಅನ್ನೋ ಶಬ್ದ ಇಲ್ಲಪ್ಪ ಇಲ್ಲಿ. ಮುಕ್ತಿಗಾಗಲಿ ಜೀವನ್ ಮುಕ್ತಿಗಾಗಲಿ ಪರ್ಮನೆಂಟ್ ಶಬ್ದ ಅನ್ನೋದಲ್ಲ, ಅರ್ಥಾರ್ಥ ಮೋಕ್ಷ ಅನ್ನೋದು ಇಲ್ಲ ಯಾರಿಗೂ. ಸ್ವಯಂ ಪರಮಾತ್ಮನಾದ ನನಗೇ ಇಲ್ಲ, ನಾನೇ ಪ್ರತಿ 5,000 ವರ್ಷಕ್ಕೊಂದು ಸಲ ಬರಬೇಕಾಗತ್ತೆ. ಅದಕ್ಕೆ ನೀವು ಕರೀತಿರೋದು, ನಾನು ಬರ್ತೀನಿ ಅಂತಲೇ ನೀವು ಕರೆಯೋದು, ಬಂದಿಲ್ಲ ಅಂದರೆ ಯಾಕೆ ಕರಿತೀರಿ? ಈ ಸೂಕ್ಷ್ಮತೆಗಳನ್ನು ಅರ್ಥ ಮಾಡಿಕೊಂಡು ನಾನು ಯಾವತ್ತೂ ಕೂಡ ಯಾರಿಗೂ ಪರ್ಮನೆಂಟ್ ಮುಕ್ತಿಯನ್ನು ಕರುಣಿಸೋದಿಲ್ಲ, ಅದು ನೀವು ಕೂಡ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಮಕ್ಕಳೇ. ಈ ಸತ್ಯವನ್ನು ಒಪ್ಕೊಳ್ಳಿ. ಪಾತ್ರ ಮಾಡಲಿಕ್ಕೆ ಬಂದವರು ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದೆವು ಸುಮ್ಮನೆ. ಅವನು ಸೂತ್ರಧಾರ, ನಾನು ಪಾತ್ರಧಾರಿ, ಜಗವೊಂದು ನಾಟಕ ರಂಗ ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಿ. ಈ ಜಗದ ನಿಯಮಗಳಿಗೆ ತಕ್ಕಂತೆ ನೀವು ಅಭಿನಯಿಸಬೇಕು, ನಾನು ಅಭಿನಯಿಸಬೇಕು. ಅಭಿನಯಕ್ಕಾಗಿ ಜನನ ಮರಣಕ್ಕಾಗಿ ಎದುರುಕೊಂಡು ಕೂತ್ಕೊಳ್ಬೇಡಿ ಮಕ್ಕಳೇ. ನೀವು ಸರ್ವಶಕ್ತಿವಂತ ಆತ್ಮರಿದ್ದೀರಿ, ಸರ್ವಶಕ್ತಿವಂತ ಪರಮಾತ್ಮನ ಸಂತಾನರಿದ್ದೀರಿ. ಪಾತ್ರಕ್ಕೆ ಎದುರುಕೊಂಡು ಪರ್ಮನೆಂಟಾಗಿ ಅಲ್ಲಿ ಕೂಡಬೇಕಂತ ಯಾಕೆ ಅನ್ಕೊಳ್ತೀರಿ? ಇದು ಒಂದು ಆಟ ಆಗಿದೆ, ವಿನೋದದ ಲೀಲೆ ಆಗಿದೆ. ಇದನ್ನು ನೋಡಿಕೊಂಡು ಮಾಡಿಕೊಂಡು ಮತ್ತೆ ಹೋಗಬೇಕಾಗಿದೆ ಅಷ್ಟೇ. ಆದರೆ ಸ್ವರೂಪ ಆತ್ಮದ್ದಿದ್ರೆ ನೀನು ಪರಮ ಪವಿತ್ರ, ಪರಮ ಪಾವನ, ಪರಮ ಬ್ರಹ್ಮಚಾರಿ, ಪರಮ ಸುಖಿ, ಪರಮಶಾಂತ ಎಲ್ಲವೂ ಅನುಭವ ಆಗಲಿಕ್ಕಿದೆ. ಯಾವಾಗ? ಸ್ಮೃತಿ ಸ್ವರೂಪನಾದಾಗ, ಒರಿಜಿನಲ್ಲಿನ ಸ್ಮೃತಿಯಲ್ಲಿ ಬಂದಾಗ, ಪಾತ್ರದ ಸ್ಮೃತಿಯನ್ನು ಬಿಟ್ಟು. ಈ ಸತ್ಯವನ್ನು ಅರ್ಥ ಮಾಡಿಸಿದಾಗ ಅವರಿಗೆ ಒಂದಷ್ಟು ಇದನ್ನು ಆರಂಭದಲ್ಲಿ ಒಪ್ಕೊಳ್ಳೋಕ್ಕಾಗದೇ ಇದ್ದರೂ ಕೂಡ, ಒಪ್ಕೊಳ್ಳೋಕ್ಕಾಗೋದೇ ಇಲ್ಲ ಎಷ್ಟೋ ಜನಕ್ಕೆ. ಯಾಕಂದ್ರೆ ಅವ್ರು ಮುಕ್ತಿ 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 ಅಂತ ಗಂಟೆ ಬಿದ್ದವರು, ಇದು ಬೇಡ 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 ಅಂತ ಗಂಟೆ ಬಿದ್ದವರು. ಇದ್ರ ಮೇಲೆ ಸಾಕಷ್ಟು ರೀತಿಯಲ್ಲಿ ಒಂದಷ್ಟು ಕಡಿವಾಣವನ್ನು ಹಾಕಿರೋ, ಇದರ ಬಗ್ಗೆ ಸಂಸಾರದ ಅಲರ್ಜಿ ಅಂತ ಬರೆದರು, ಭವಸಾಗರ ಅಂತ ಬರೆದರು, ಅದನ್ನು ವಿಪರೀತವಾಗಿ ಟೀಕೆ ಮಾಡಿದರು. ನೀವು ಒಮ್ಮೆಲೆ ಅದನ್ನು ವಿನೋದವಾಗಿ ನೋಡಬೇಕು ಅಂದರೆ ಕಷ್ಟ ಆಗುತ್ತಲ್ವ. ಅದಕ್ಕಾಗಿ ಅವರು ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ, ಸತ್ಯದ ದೋಣಿಯನ್ನು ಒಪ್ಕೊಳ್ಳೋದಿಲ್ಲ. ಸ್ವಲ್ಪ ದಿನ ವಿಘ್ನ ಆಗ್ತಾರೆ. ಒಂದು, ಪರಮಾತ್ಮ ಸರ್ವವ್ಯಾಪಿ ಅಲ್ಲ. ಇನ್ನೊಂದು, ಪರ್ಮನೆಂಟ್ ಮುಕ್ತಿ ಯಾರಿಗೂ ಇಲ್ಲ. ಎರಡಾಯಿತು. ಇನ್ನೊಂದು ಸತ್ಯ ಅವರಿಗೆ ಗೊತ್ತಿಲ್ಲ. ಏನು? ಮನುಷ್ಯ ಸತ್ತ ಮೇಲೆ ಪಾಪ ಮಾಡಿದರೆ ಆ ಮನುಷ್ಯಾತ್ಮ ಅನೇಕ ಪ್ರಾಣಿ ಪಕ್ಷಿಗಳಲ್ಲಿ, ನರಜಂತುಗಳಲ್ಲಿ ಹುಟ್ಟಿಬಿಡುತ್ತೆ. ಪಾಪ ಮಾಡಿದ್ರೆ ನೀವು ಹಂದಿಯಾಗಿ, ನಾಯಿಯಾಗಿ, ಕತ್ತೆಯಾಗಿ ಹುಟ್ಟುತ್ತೀರಿ ಅಂತ ಪ್ರಾಣಿಗಳಿಗೆಲ್ಲ ಹೋಲಿಕೆಯನ್ನು ಕೊಟ್ಟು ಪ್ರಾಣಿಗಳನ್ನೆಲ್ಲ ಪೂಜೆಯನ್ನು ಮಾಡಿಸೋದು ಕಲಿಸಿ, ಪ್ರಾಣಿಗಳಿಗೂ ಒಂದೊಂದು ದೇವಾತ್ಮರ ಹೆಸರನ್ನು ಇಟ್ಟು, ಒಂದು ಕಡೆ ಪ್ರಾಣಿ ಶ್ರೇಷ್ಠ ಅಂತಾರೆ, ಇನ್ನೊಂದು ಕಡೆ ನೀನು ನೆಕ್ಸ್ಟ್ ಜನ್ಮದಲ್ಲಿ ಪಾಪ ಮಾಡಿದೆ ಈ ಜನ್ಮದಲ್ಲಿ ಅಂತಂದರೆ ಕತ್ತೆಯಾಗಿ ಹುಟ್ಟುತ್ತೀಯ ನೋಡು, ನಾಯಿಯಾಗಿ ಹುಟ್ಟುತ್ತೀಯ ನೋಡು, ಹಂದಿಯಾಗಿ ಹುಟ್ಟುತ್ತೀಯ ನೋಡು ಅಂತ ಒಂದು ಕಡೆ ಬೈತಾರೆ ಪ್ರಾಣಿಗಳನ್ನು. ಅಷ್ಟು ಪ್ರಾಣಿಗಳು ಮತ್ತು ದೇವಾತ್ಮರಂತೆ ಪೂಜಿಸುವ ನೀವು ಪ್ರಾಣಿಗಳಾಗಿ ಹುಟ್ಟಲಿಕ್ಕೆ ಯಾಕೆ ಹೆದರುತ್ತೀರಿ? ಒಂದು ಪ್ರಶ್ನೆ. ಇಲ್ಲ, ಇವು ಸರಿಯಲ್ಲ, ಇವು ಕನಿಷ್ಠ ಪ್ರಾಣಿ ಅಂತಂದ ಮೇಲೆ ಮತ್ತೆ ದೇವತೆ ರೂಪದಲ್ಲಿ ಯಾಕೆ ಪ್ರಾಣಿಗಳನ್ನು ತೋರಿಸ್ತೀರಿ? ನಿಮ್ಮಲ್ಲೇ ಗೊಂದಲಗಳಿದೆ. ಆ ಗೊಂದಲ ಪರಿಹರಿಸಿಕೊಳ್ಳಿ. ಒಂದನ್ನು ಬನ್ನಿ, ಒಂದು ಒಪ್ಪುಕೊಳ್ಳಿ. ಒಂದು ಪ್ರಾಣಿ ಕನಿಷ್ಠ ಅಂದರೆ ಕನಿಷ್ಠ ಅಂತಲೇ ನೋಡಿ, ಪೂಜೆ ಮಾಡಬೇಡಿ, ಪ್ರಾಣಿಗಳ ರೂಪದಲ್ಲಿ ಇಟ್ಕೊಳ್ಬೇಡಿ. ಇಲ್ಲ ಪ್ರಾಣಿಗಳು ಶ್ರೇಷ್ಠ ಇದ್ದಾರೆ,
ಅಂದಾಗ ಮತ್ತೆ ಮನುಷ್ಯರು ಪ್ರಾಣಿ ಆಗ್ಲಿಕ್ಕೆ ಯಾಕೆ ಅದ್ರ ಬೇಕಾಗಿತ್ತು? ಪಾಪ ಮಾಡಿದ್ರೆ ಹಂಗಾಗ್ಬಿಡ್ತೀಯ, ಪಾಪ ಮಾಡಿದ್ರೆ ಹಿಂಗಾಗ್ಬಿಡ್ತೀಯ ಅಂತ ಭಯ ಪಡಬೇಕು ಯಾಕಾಗಿತ್ತು? ಅಂದರೆ ಇಲ್ಲಿ ಸ್ಪಷ್ಟ ಏನಾಗುತ್ತೆ ಅಂದರೆ ದ್ವಂದ್ವ ಇದೆ, ಅವರಿಗೆ ಸತ್ಯದ ಕೊರತೆ ಇದೆ, ಅರಿವಿನ ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇವೆರಡೂ ಕೂಡ ನಿಜ ಅಲ್ಲ ಅಂತ ಈಗ ನಾವು ಸತ್ಯವನ್ನು ಹೇಳ್ತಾ ಇದ್ವಿ. ಏನು? ಮನುಷ್ಯ ಆತ್ಮ ಶರೀರ ಬಿಟ್ಟ ತಕ್ಷಣ ಎಷ್ಟೇ ಜನ್ಮಗಳಲ್ಲಿ ಬಂದರೂ ಕೂಡ ಈ ನಾಟಕದ ನಿಯಮಾನುಸಾರ ಮನುಷ್ಯರಾಗಿಯೇ ಜನ್ಮವನ್ನು ಪಡೀತಾರೆ. ಬೇರೆ ಯಾವ ಪ್ರಾಣಿ ಪಕ್ಷಿಯಾಗಿ ಮನುಷ್ಯಾತ್ಮರು ಜನ್ಮವನ್ನು ಪಡೆಯುವುದಿಲ್ಲ ಅನ್ನುವಂಥ ಸತ್ಯ ಸಿದ್ಧಾಂತವನ್ನು ನಾವು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮೂಲಕ ಭಗವಂತನ ಸಂದೇಶವನ್ನು ಕೊಟ್ಟರೆ ಅವ್ರು ನಂಬಲಿಕ್ಕೆ ಕಷ್ಟ ಆಗುತ್ತೆ. ಯಾಕಂದ್ರೆ ಇಲ್ಲಿಯ ತನಕ ಅವರು ನಾವು ಪುಣ್ಯ ಮಾಡಿ ಏನೋ ಮನುಷ್ಯರಾಗಿ ಹುಟ್ಟುಬಿಟ್ಟಿದ್ದೀವಿ, ಈಗ ಪುಣ್ಯ ಮಾಡಿ ಏನೋ ಮುಕ್ತಿ ಮಾಡಿ ಪಡ್ಕೊಂಡ್ಬಿಡ್ತೀವಿ. 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ಅಂತ ಹಾಡ್ತಾರೆ ಅವರು. 84 ಲಕ್ಷ ಕೋಟಿ ಜೀವರಾಶಿಗಳನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಆಸೆ ಬಿಡೋದಲ್ಲ, ಮುಂದೆ ಬಹುದಲ್ಲ. ಅಂದ್ರೆ ಮುಂದೆ ಬರೋದಿಲ್ಲ ಈ ಜನ್ಮ, ಹಿಂದೆ ಇದ್ದಿಲ್ಲ ಈ ಜನ್ಮ, ಅಪರೂಪಕ್ಕೆ ಸಿಕ್ಕಿಬಿಟ್ಟಿದೆ. ಮಾನವ ಜನ್ಮ ದೊಡ್ಡದು, ಉಚ್ಚಪ್ಪಗಳಿರ ಹಾಳು ಮಾಡಿಕೊಳ್ಳಲು ಬೇಡಿರಿ ಅಂತ ಹಾಡ್ಬಿಟ್ಟಿದ್ದಾರೆ. ಅಂದ್ರೆ ಮನುಷ್ಯ ಜನ್ಮ ಬರೋದು ದೊಡ್ಡದು, ಪ್ರಾಣಿ ಜನ್ಮ ಆಗ್ಬಿಟ್ಟಿದ್ದೀನೋ ಇಲ್ಲಿ ತನಕ, ಮಂಗನಿಂದ ಮಾನವರಾಗ್ಬಿಟ್ಟಿದ್ದೀನೋ ಇಲ್ಲಿ ತನಕ ಅಂತ ಕೆಲವರು ಏನೇನೋ ಆಗಿ ಲಾಸ್ಟಿಗೆ ಮನುಷ್ಯ ಆಗಿಬಿಟ್ಟು ಬಿಟ್ಟಿದ್ವಿ, ಏನೋ ನಮ್ಮ ದೈವಿಕ ಅಂತ ಕೆಲವರು. ಇದು ಅಜ್ಞಾನದ ಪರಮಾವಧಿ ಅಂತ ಪರಮಾತ್ಮ. ಯಾಕೆ? ಮನುಷ್ಯಾತ್ಮ ಎಷ್ಟೇ ಜನ್ಮಗಳನ್ನು ಪಡೆದರೂ ಕೂಡ ನಾಟಕದ ಅನುಸಾರ ಮ್ಯಾಕ್ಸಿಮಮ್ 5000 ವರ್ಷಗಳಲ್ಲಿ 83 ಜನ್ಮ ಪಡೀಲಿಕ್ಕೆ ಅವಕಾಶ ಇದೆ. ಅತಿ ಹೆಚ್ಚು, ಕಡಿಮೆ ಎಷ್ಟು ಬೇಕಾದರೂ ಪಡಿಬೋದು, ಹೆಚ್ಚು ಪಡೀಲಿಕ್ಕೆ ಇಷ್ಟಿದೆ. ಒಂದು ಸರ್ಕಲಲ್ಲಿ ಹೇಗೆ ಒಂದು ದಿನದ ಸರ್ಕಲ್ ಇದೆಯೋ 24 ಗಂಟೆ, ಹಾಗೆ ಇಡೀ ಒಂದು ಸೃಷ್ಟಿಯ ನಾಟಕದ ಒಂದು ಕಲ್ಪ, ಒಂದು ಚಕ್ರ ಅಂದರೆ 5000 ವರ್ಷಗಳು. 5000 ವರ್ಷಗಳ ಮ್ಯಾಕ್ಸಿಮಮ್ 63 + 20 83 ಜನ್ಮಗಳನ್ನು ಪಡೀಲಿಕ್ಕೆ ಅವಕಾಶ ಇದೆ. ಅದರ ಮೇಲೆ ಯಾವ ಜನ್ಮನೂ ಇಲ್ಲ ಮನುಷ್ಯರಾಗಿ. ಮತ್ತು ಎಲ್ಲೂ ಕೂಡ ನೀವು ಮನುಷ್ಯರಾಗಿ, ಪ್ರಾಣಿಗಳಾಗಿ, ಬೇರೆ ಬೇರೆಯಾಗಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಮನುಷ್ಯ ಆತ್ಮನ ಸಂಸ್ಕಾರವೇ ಬೇರೆ, ಪ್ರಾಣಿ ಪಕ್ಷಿಗಳ ಸಂಸ್ಕಾರವೇ ಬೇರೆ. ಹಾಗಂತದ್ದು ಕನಿಷ್ಠ ಖಂಡಿತಲ್ಲ. ಹಾಗಂತ ನಿಮಗೆಸ್ತ ಶ್ರೇಷ್ಠನಲ್ಲ. ಆಲ್ ಆರ್ ಈಕ್ವಲ್. ಎಲ್ಲರದ್ದು ತಮ್ಮ ತಮ್ಮದೇ ಪಾತ್ರ ಇದೆ ಸೃಷ್ಟಿ ನಾಟಕದಲ್ಲಿ. ಪ್ರತಿಯೊಂದು ಕ್ರಿಮಿ ಕೀಟ ಎಲ್ಲದಕ್ಕೂ ಅದರದೇ ಆದಂಥ ಪಾತ್ರ ಇದೆ. ಯಾವುದನ್ನು ಯಾರಿಗೂ ಹೋಲಿಸುವುದು ಸರಿಯಲ್ಲ. ಅವರವರ ಪಾತ್ರದಲ್ಲಿ ಅವರವರು ಸರಿಯಾಗಿದ್ದಾರೆ. ಎಲ್ಲ ಆತ್ಮರು ಕೂಡ ಸಮಾನರೇ ಆಗಿದ್ದಾರೆ. ಆದರೆ ಮನುಷ್ಯಾತ್ಮ ಮತ್ತೆ ಸತ್ತ ನಂತರ ಮನುಷ್ಯನಾಗಿಯೇ ಹುಟ್ಟುತ್ತಾನೆ. ಮತ್ತು ಹೆಂಗ್ರಿ ಪಾಪ ಮಾಡಿದವರು ಪುಣ್ಯ ಮಾಡಿದವರೆಲ್ಲ ಮತ್ತೆ ಕತ್ತಿನಾಯಾಗಿ ಹಿಂದೆ ಗೊತ್ತಾರೆ? ಇಲ್ಲ. ಪಾಪ ಮಾಡಿದರೆ ನಾಟಕದ ನಿಯಮಾನುಸಾರ ಪಾತ್ರದಲ್ಲಿ ಕರ್ಮ ಫಿಲಾಸಫಿ ಇರೋದ್ರಿಂದನೇ ಆ ಪಾತ್ರದಲ್ಲಿನೇ ಪಾಪ ಮಾಡೋದಿರುತ್ತೆ, ಪಾತ್ರದಲ್ಲಿನೇ ಪಾಪ ಅನುಭವಿಸೋದು ಇರುತ್ತೆ ನಾಟಕದಲ್ಲಿ. ಹೇಗೋ ಒಂದು ನಾಟಕದಲ್ಲಿ ಒಬ್ಬ ಕಳ್ತನ ಮಾಡಿದಾನೆ ಅಂದಮೇಲೆ ಅದನ್ನು ಶಿಕ್ಷೆ ಅನುಭವಿಸೋದು ಇರುತ್ತೆ. ಒಬ್ಬ ಚೆನ್ನಾಗಿ ಓದಿದಾನಂದರೆ ನೌಕರಿ ಮಾಡೋ ಪಾತ್ರನೇ ತೋರಿಸ್ಬೇಕಾಗತ್ತೆ. ಒಂದು ಲಿಂಕ್ ಇರುತ್ತೆ. ಹೇಗೋ ಹಾಗೆ ಕರ್ಮ ಫಿಲಾಸಫಿ ನಾಟಕದಲ್ಲಿ ಲಿಂಕ್ ಇರೋದ್ರಿಂದ ಇಲ್ಲಿ ಒಂದು ವೇಳೆ ತಪ್ಪು ಮಾಡಿದರೆ ಅಥವಾ ಆತನ ಪಾತ್ರ ತಪ್ಪು ಮಾಡಿಸಿರುವಂಥ ಪಾತ್ರ ಸಿಕ್ಕಿದ್ರೆ ಮತ್ತೆ ಅಲ್ಲಿನೂ ಕೂಡ ತಪ್ಪಾಗಿ, ಅಂದರೆ ಕತ್ತೆ ಥರ ಜೀವನ ಮಾಡೋರಿದ್ದಾರೆ, ನಾಯಿ ಸಮಾನ ಜೀವನ ಮಾಡೋರಿದ್ದಾರೆ ಅಂತೀವಿ. ಅರ್ಥಾತ್ ಇವತ್ತು ಅವು ಬಹಳ ಚೆನ್ನಾಗಿದ್ದಾವೆ. ಕತ್ತೆ ನಾಯಿಗಳಿಗಿಂತಲೂ ಕರಕಷ್ಟ ಇವತ್ತು ಮನುಷ್ಯನ ಜೀವನ ಆಗೋಗಿದೆ. ಹಾಗಾಗಿ ಪಾಪ ಮಾಡಿದರೆ ಆ ರೀತಿಯ ಜೀವನವನ್ನು ಅನುಭವಿಸ್ತಾರೆ ಹೊರತಾಗಿ ಅದೇ ಜನ್ಮವನ್ನು ಪಡೆಯುವುದಿಲ್ಲ ಅನ್ನುವಂಥ ಸಿದ್ಧಾಂತವನ್ನು, ಸತ್ಯವನ್ನು ಸ್ವಯಂ ಶಿವತಂದೆ ಸತ್ಯಂ ಶಿವಂ ಸುಂದರಂ ತಿಳಿಸ್ತಾರೆ. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ಯಾವುದ್ಯಾವುದೋ ಯೋನಿಯಲ್ಲಿ ಬರ್ತಾರೆ ಅಂತ. ಇದ್ರ ಕುರಿತಾಗಿಯೇ ಮೊನ್ನೆ ಒಂದು ಹೊಸ ಪಿಕ್ಚರನ್ನು ತಯಾರು ಮಾಡಿದ್ವಿ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಕೂಡ ಕಳಿಸಿಕೊಡ್ತೀವಿ. ಸುಮ್ಮನೆ ನಿಮ್ಮ ಮನೆಗಳಲ್ಲಿ ಒಂದು ಫ್ಲೆಕ್ಸ್ ಮಾಡಿನೋ ಒಂದು ಫೋಟೋ ಮಾಡಿನೋ ಇಟ್ಕೊಳ್ಳಿ. ಯಾರಾದರೂ ಹೊಸಬರು ಬಂದರೆ ಎಲ್ಲರೂ ಬಹಳ ಜನ ಅಂದ್ಕೊಂಡಿದ್ದಾರೆ. ನನಗಂತೂ ಈ ವಿಚಾರ ಬಹಳ ಖುಷಿ ಕೊಟ್ಟಿತ್ತು. ಯಾವಾಗ ನಾನು ಕೋರ್ಸ್ ತೊಗೊಂಡೆ ಆವಾಗ ನೀನು ಆತ್ಮ ಯಾವತ್ತೂ ಸಾಯೋದಿಲ್ಲ, ಅಮರನಾಗಿರುತ್ತೆ, ನೀನು ಚಿರಂಜೀವಿ ಅಂದಾಗ ಬಹಳಷ್ಟು ಖುಷಿಯಾಗಿದ್ದೆ. ಅದಾದಮೇಲೆ ಮನುಷ್ಯನಾಗಿಯೇ ಹುಟ್ಟುತ್ತಾನೆ ಅಂದಮೇಲೆ ಇನ್ನಷ್ಟು ಖುಷಿ ಆಗ್ಬಿಡ್ತು ನನಗೆ. ಪರ್ಸ್ನಲಿ ನನಗಷ್ಟೊಂದು ಖುಷಿಯಾಗಿತ್ತು. ಯಾಕಂದರೆ ಅನೇಕ ಶಾಸ್ತ್ರದ ಹಿನ್ನೆಲೆಯನ್ನು ಒಪ್ಪಿಕೊಂಡು ಬಂದಿರುವಂಥ ನಾನು ಅಷ್ಟೆಲ್ಲ ತಿಳ್ಕೊಂಡಿದ್ರು ಕೂಡ, ಅಷ್ಟು ಕಾಲದ ನಂಬಿಕೆ ಇದ್ದರೂ ಕೂಡ ಒಂದು ಕ್ಷಣಕ್ಕೆ ಸತ್ಯ ಅಂತ ಬಂದಾಗ ನಾನು ಎಲ್ಲವನ್ನು ಬಿಡಲಿಕ್ಕೆ 1 ಸೆಕೆಂಡ್ ಸಾಕಾಯಿತು ನನಗೆ. ಯಾವುದನ್ನೂ ಕೂಡ ನಾನು ರಕ್ತದಲ್ಲಿ ತುಂಬಿಕೊಂಡಿದ್ದೆ. ಕೆಲವೊಂದು ಸಿದ್ಧಾಂತ, ಕೆಲವೊಂದು ಮಹಾಪುರುಷರನ್ನು ಯಾವಾಗ ಸತ್ಯ ಶಿವ ಸಿಕ್ಕಿದಾನೋ, ಸತ್ಯ ಮಾರ್ಗ ಸಿಕ್ಕಿದೆಯೋ, ಸತ್ಯ ಸಂದೇಶ ಸಿಕ್ಕಿದೆಯೋ, ಒಂದು ಕ್ಷಣನೂ ಯೋಚನೆ ಮಾಡೋದು ಸೈಲೆಂಟಾಗಿ ಸೈಡಿಗೆ ಸರಿಸಿ ಒಂದು ಸತ್ಯ ಮಾರ್ಗದಲ್ಲಿ ಹೋಗೋದನ್ನು ಅಭ್ಯಾಸ ಮಾಡಿಕೊಂಡೆ.
ಹಾಗಂತ ಅವುಗಳಿಗೆ ಅಗೌರವ ಕೊಡಬೇಕಾ? ಖಂಡಿತ ಇಲ್ಲ. ಅಲ್ಲಿಯ ತನಕ ಬಂದಿದ್ದೆ ನಾನು ಅದರಿಂದ ಅಂದಾಗ ಯಾವ ಭಕ್ತಿ ಮಾರ್ಗಕ್ಕೂ ಕೂಡ ಯಾರೂ ಖಂಡನೆಯೂ ಮಾಡಬಾರ್ದು, ವಿರೋಧನೂ ಮಾಡಬಾರ್ದು. ತಿಳಿಸ್ಬೇಕಷ್ಟೆ, ಸತ್ಯ ಯಾವುದು ಅಸತ್ಯ ಯಾವುದು ಅದು ಗೌರವಿತವಾಗಿ ತಿಳಿಸ್ಬೇಕು, ಅಹಂಕಾರದಿಂದಲ್ಲ. ಅದು ನಮ್ಮ ಜವಾಬ್ದಾರಿ. ನಾನು ಶ್ರೇಷ್ಠ, ನಮ್ಮಲ್ಲೇ ಪರಮಾತ್ಮ ಬಂದಿದ್ದಾರೆ, ನಾವು ಹೇಳೋದು ಮಾತ್ರ ಸತ್ಯ ಅಂತ ವಾದಕ್ಕಿಳಿಯುವಂಥದ್ದಲ್ಲ ನಮ್ಮ ಲಕ್ಷಣ. ನಮ್ಮ ಸಹೋದರಾತ್ಮರು ನಾವು ಕೂಡ ಅದೇ ಥರ ತಪ್ಪು ತಿಳುವಳಿಕೆಯಲ್ಲಿದ್ದವರು ಇವತ್ತು ನಮಗೆ ಅರ್ಥ ಆಗಿದೆ, ಅವ್ರಿಗೆ ಅರ್ಥ ಮಾಡಿಸುವ ಜವಾಬ್ದಾರಿ ನಮ್ಮದು. ಹೇಗಿರಬೇಕು ಅಂದರೆ, ಒಂದು ಹಠ ಮಾಡಿ ಮಗು ಊಟ ಮಾಡದೇ ಇದ್ದಾಗ ಕೂಡ ತಾಯಿ ಹೇಗೆ ಅದಕ್ಕೆ ಕತೆ ಹೇಳಿ ಚಂದಮಾಮನನ್ನು ತೋರಿಸಿ ಪ್ರೀತಿಯಿಂದ ಊಟ ಮಾಡಿಸಿ ಹೊಟ್ಟೆ ತುಂಬಿಸಿ ಮಲಗಿಸ್ತಾಳೆಯೋ ಅಷ್ಟು ಸಹಜವಾಗಿ ಆ ಮಗುಗೆ ಎಲ್ಲೂ ಕೂಡ ಧಕ್ಕೆ ಆಗದಂತೆ ಮಾಡ್ತಾಳೆಯೋ ಅದೇ ರೀತಿಯ ಜವಾಬ್ದಾರಿ ನಮ್ಮ ಮೇಲಿದೆ. ನಾವು ಸತ್ಯವಂತರೇ ಆಗಿದ್ದರೂ ಕೂಡ, ಸತ್ಯದ ದೋಣಿಯಲ್ಲಿದ್ದರೂ ಕೂಡ, ಸತ್ಯ ಪರಮಾತ್ಮ ನಮ್ಮ ಜೊತೆಗಿದ್ದರೂ ಕೂಡ ಅದನ್ನು ತಿಳಿಸುವುದು ಒಂದು ತಾಯಿ ಹೃದಯ ಆಗಿ ಪ್ರತಿಯೊಂದು ನನ್ನ ಸಹೋದರ ಆತ್ಮರಂತ ತಿಳಿದು ಅವರ ತಪ್ಪು ತಿಳುವಳಿಕೆಯನ್ನು ನಿಧಾನವಾಗಿ ತೆಗೆದುಹಾಕಿ ಅವರಿಗೆ ಸತ್ಯದ ಜ್ಞಾನಾಮೃತವನ್ನು ಕುಡಿಸುವಂತಹ ಒಂದು ಶ್ರೇಷ್ಠ ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಆಗ ಮಾತ್ರ ಪ್ರಭು ಪಸಂದ್, ಲೋಕ ಪಸಂದ್, ಸ್ವಯಂ ಪಸಂದ್ ಆಗಲಿಕ್ಕೆ ಸಾಧ್ಯ ಅಂತ ಪರಮಾತ್ಮ ಇವತ್ತು ಹೇಳಿದ್ದಾರೆ. ಹಾಗಾಗಿ ಇಂಥ ಲೋಕ ಪಸಂದ, ಪ್ರಭು ಪಸಂದ, ಸ್ವಯಂ ಪಸಂದ ಆಗಬೇಕು ಅಂದರೆ ನಾವು ಸತ್ಯವನ್ನು ಅರ್ಥ ಮಾಡಿಕೊಂಡು ಡೈಜೆಸ್ಟ್ ಮಾಡಿಕೊಂಡು ಗಟ್ಟಿಯಾಗಿರಬೇಕು. ಸತ್ಯದ ದೋಣಿ ಎಷ್ಟೇ ಅಲುಗಾಡಿದ್ರೂ ಕೂಡ ಅದು ಅಲುಗಾಡೋದು ನಿಯಮ ಅಂತ ಗೊತ್ತಿರಬೇಕು. ಮತ್ತು ಯಾಕೆ ಅಲುಗಾಡಿಸ್ತಾರೆ ಅನ್ನೋದು ಕೂಡ ನಮಗೆ ಗೊತ್ತಾಗಿರಬೇಕು. ಅಂಥ ಅಲುಗಾಡಿಸುವವರೆಗೂ ಕೂಡ ಸತ್ಯದ ಜ್ಞಾನಾಮೃತ ಹೇಗೆ ಕುಡಿಸ್ಲಿ ಅನ್ನುವಂಥ ಯೋಚನೆಯಲ್ಲಿ ನಾವಿದ್ದು ಅವರಿಗೆ ಸದಾ ಶುಭ ಭಾವನೆ ಮಾಡುವಂಥವರಾದಾಗ ಮಾತ್ರನೇ ನಾವು ಲೋಕ ಪಸಂದ, ಪ್ರಭು ಪಸಂದ, ಸ್ವಯಂ ಪಸಂದ ಆಗಲಿಕ್ಕೆ ಸಾಧ್ಯ. ಅಂಥ ಯೋಗ್ಯ ಮಕ್ಕಳು ನಾವೆಲ್ಲರೂ ಆಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಎಲ್ಲರಿಗೂ ಓಂ ಶಾಂತಿ.